ಅದು ನೆನೆಸ್ಕೊಂಡು ನನಗೆ ಎಲ್ಲ ಅಳು ಬರುತ್ತೆ ಮೇಡಮ್. ಆ ಟೈಮಲ್ಲಿ ನಾವು ನಮ್ಮ ಮನೇಲಿ ಆ್ಯಕ್ಚುಲಿ ನಮ್ಮಪ್ಪ ಎಷ್ಟು ನಾನು ಸಾಫ್ಟ್ವೇರು, ನನ್ನ ಕ್ಯಾರೆಕ್ಟರ್ ಸುದೀಪ್ ಅವ್ರ ಅಭಿಮಾನಿ ಅನ್ನೋದು. ಆಮೇಲೆ ಈ ಸಿನಿಮಾದಲ್ಲಿ ಸುದೀಪ್ ಸರ್ ಫ್ಯಾನು ಯಾರೋ ನಮ್ಮ ಗೌಡ್ರು, ಅವ್ರ ಬಗ್ಗೆನೆ ಒಂದು ಡೈಲಾಗ್ ಇದೆ, ಅದು ತುಂಬಾ ಸ್ಪೆಷಲ್ ಆಗಿದೆ. ಥಿಯೇಟರ್ ಅಲ್ಲೇ ನೋಡ್ಲಿ. ಪ್ರತಿ ಸಿನಿಮಾಗಳಲ್ಲಿ ಹೆಂಗಾಗುತ್ತೆ, 10 ನಿಮಿಷ ಆದ್ಮೇಲೆ ಕತೆ ಕಮಿಟ್ ಆಗುತ್ತೆ, 20 ನಿಮಿಷ ಆದ್ಮೇಲೆ ಕತೆ ಕಮಿಟ್ ಆಗುತ್ತೆ. ಹೀರೋ ಅಂತಂದ್ರೆ ಬರ್ದು ಒಂದು ಬಿಲ್ಡಪ್, ಒಂದು ಸಾಂಗು ಹಿಂಗೋಗುತ್ತೆ. ಇದೆಲ್ಲ ಇಲ್ಲ. ಒಂದು ಇನ್ನೇನು ಆವಾಗಲೇ ಮುರಿದೋಗೋ ಥರ ಒಂದು ಚೇರ್ನ ತಗೊಂಡು ಅದ್ರ ಮೇಲೆ ನಿಂತ್ಕೊಂಡು ಅವ್ರು ಹ್ಯಾಂಗ್ ಮಾಡ್ಕೊಬೇಕು ಅನ್ನೋ ಒಂದು ಡಿಸಿಷನ್ ತಗೊಂಡು ಹ್ಯಾಂಗ್ ಮಾಡ್ಕೊಂಡ್ಬಿಟ್ಟು ಬೇಡ ಮಗುಗೋಸ್ಕರ ಬದುಕಿರೋಣ ಅಂತ ಹೊಟ್ಟೆ ಮೇಲೆ ಕೈ ಇಕ್ಕೋಬೇಕಾದ್ರೆ ಚೇರ್ ಮುರಿದೋಗ್ಬಿಟ್ಟು ಪ್ರಾಣ ಆ ಚೇರ್ ಮುರಿಯೋದಕ್ಕೂ ಅವ್ರು ಬೀಳೋದಕ್ಕೂ ಅಲ್ಲಿ ಡೆಲಿವರಿ ಅಲ್ಲೇ ಸ್ಪಾಟ್ ಅಲ್ಲಿ ಮಗು ಬೀಳೋದಕ್ಕೂ ಹೇಗಿರುತ್ತೆ ಊಹೆ ಮಾಡ್ಕೊಳ್ಳಿ. ನೋಡಿ, ಅದೆಲ್ಲ ನೆನ್ಸ್ಕೊಂಡ್ರೆ ಕಣ್ಣೀರು ಬರುತ್ತೆ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು TV19 ಕನ್ನಡ. ನಾನು ಪವಿತ್ರ. ಇದೇ ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗ್ತಾ ಇರುವಂತಹ ಸಿನಿಮಾ ಕಟ್ಲೆ. ಸೊ ಈ ಸಿನಿಮಾದ ಟೀಮ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಹಾಗೆ ಸಿನಿಮಾದಲ್ಲಿ ಏನೆಲ್ಲ ಕಂಟೆಂಟ್ ಇದೆ ಅಂತ ಮಾತನಾಡ್ತಾ ಹೋಗೋಣ. ಸೊ ಇಲ್ಲಿ ಸಿನಿಮಾದ ನಾಯಕ ಮೊದಲಿಗೆ ಕೆಂಪೇಗೌಡ ಅವರಿದ್ದಾರೆ, ಹಾಗೆ ಸಿನಿಮಾದ ನಾಯಕಿ ಅಮೃತ ಅವರಿದ್ದಾರೆ, ಪ್ರೊಡ್ಯೂಸರ್ ಇದ್ದಾರೆ ಭರತ್ ಗೌಡ ಅವರು, ಹಾಗೆ ಡೈರೆಕ್ಟರ್ ಇದ್ದಾರೆ ವಿಧಾ ಅವರು. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಮೇಡಮ್, ನೀವು? ನಾನು ಸೂಪರ್ ಆಗಿದೆ. ಹೆಂಗಿದೆ ಸರ್ ಎನರ್ಜಿ? ಚೆನ್ನಾಗಿದೆ ಮೇಡಮ್, ಇವಾಗ ತಾನೇ ಊಟ ಬೇರೆ ಆಗಿದೆ, ಜಾಸ್ತಿ ಜೋಶಲ್ಲಿ ಇದೆ ಎನರ್ಜಿ. ಓಕೆ, ಸೊ ನೀವು ವೆಜ್ಗೆ ಎಷ್ಟು ಜೋಶಲ್ಲಿ ಇದ್ದೀರಾ? ನಾನ್ ವೆಜ್ ಆದ್ಮೇಲೆ ಒಂದ್ಸರಿ ಮಾತಾಡ್ಸ್ಬೇಕು ಸರ್. ಅಲ್ಲ, ನಮ್ಗೆ ನಮ್ಮ ಪ್ರೊಡ್ಯೂಸರ್ ಜೊತೆಲಿ ಇದ್ಬಿಟ್ರೆ ಫುಲ್ ಜೋಶು. ಮಟನ್ ಐದು ತರ ಬಂದಿರುತ್ತೆ. ನೀವು ಊಟನೇ ಮಾಡಿಲ್ಲ, ನೀವೇ ಜೋಶಲ್ಲಿ ಇದ್ದೀರಿ. ನಾನು ರೈಸ್ ಸೈಡ್ ಇಟ್ಟು ಬರೀ ಚಿಕನ್ ತಿಂದಿದ್ದೀನಿ, ಅದಕ್ಕೆ ಜೋಶಲ್ಲಿ ಹಂಗೆ. ಸರ್ ಕಟ್ಲೆ. ಸೊ ಕಟ್ಲೆ ಅಂದ ತಕ್ಷಣ ನಾನು ನಿಮ್ಮಿಂದ ಸ್ಟಾರ್ಟ್ ಮಾಡ್ತೀನಿ. ಕೆಂಪೇಗೌಡ ಹೆಸರಲ್ಲೇ ಒಂದು ಗತ್ತಿದೆ ಅಲ್ವಾ, ಅದಕ್ಕೊಂದು ಶಕ್ತಿ ಇದೆ. ಸೊ ನಿಮ್ಗೆ ಒಳ್ಳೆ ಆಪರ್ಚುನಿಟೀಸ್. 15 ಇಯರ್ಸ್ ಜರ್ನಿ ಅಂದ್ರೆ ಸಣ್ಣ ವಿಷಯನೇ ಅಲ್ಲ. ಅದ್ರ ಜೊತೆಗೆ ಎಷ್ಟು ಜನ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಮಾಡಿದಿರಿ. ಸುದೀಪ್ ಸರ್ ಇರ್ಬೋದು, ದರ್ಶನ್ ಸರ್ ಇರ್ಬೋದು, ಯಶ್ ಅವ್ರು ಇರ್ಬೋದು, ಎಲ್ಲರ ಜೊತೆ ನಟಿಸ್ ಬಂದಿದ್ದೀರಾ. ಇವತ್ತು ಬಿಗ್ ಸ್ಕ್ರೀನ್ ಅಲ್ಲಿ ಅದು ಮೇನ್ ಲೀಡ್ ಆಗಿ ಬರೋದು ಇದೆಯಲ್ಲ, ಇದು ಒಂದ್ ರೀತಿ ಅಚೀವ್ಮೆಂಟ್ ಅಂತ ಅನ್ಸುತ್ತೆ. ಈ ಅಚೀವ್ಮೆಂಟ್ಗೆ ಎಷ್ಟು ಖುಷಿ ಇದೆ? ಖುಷಿ ಇದೆ, ತುಂಬ ಖುಷಿ ಇದೆ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಈಗ ನಾವು ಹೀರೋ ಆಗ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಒಂದು ಕಾಮಿಡಿಯನ್ ಆಗಿದ್ದೇ ದೊಡ್ಡ ವಿಷಯ. ನಾವು ಅಲ್ಲಿಂದ ಚಿಕ್ಕ ಗ್ರಾಮದಿಂದ ಬಂದು ಅಲ್ಲಿಂದ ತಗೊಬಂದಿದ್ದಾರೆ, ನಮ್ಮನ್ನ ಕಾಮಿಡಿಯನ್ ಮಾಡಿದ್ದಾರೆ. ಇವಾಗ ನಮ್ಮ ಭರತಣ್ಣ ನನ್ನ ಹೀರೋ ಮಾಡಿದ್ದಾರೆ. ಸೊ ಅದು ಅವರ ಒಂದು ತಾಕತ್ತು, ಅವರ ಒಂದು ಧೈರ್ಯ, ಒಂದು ಕಾಮಿಡಿಯನ್ ಹೀರೋ ಮಾಡೋದು ಮಾಡಿದ್ದಾರೆ. ಇದನ್ನು ಜನ ತಗೋತಾರೆ, 100% ಗೆಲ್ಲಿಸ್ತಾರೆ ಅನ್ನೋ ಧೈರ್ಯ ಇದೆ ನನಗೆ. ಓಕೆ, ಡನ್. ಅಮೃತ ಅವರೇ, ನಿಮ್ಮ 3rd ಸಿನಿಮಾ ಇದು. ಸೊ ಹೇಗೆ ಅನಿಸ್ತಾ ಇದೆ ಕಟ್ಲೆ? ತುಂಬ ಖುಷಿ ಆಗ್ತಾ ಇದೆ. ನಿಮಗೆಲ್ಲ ಗೊತ್ತಿದೆ, ಹಾಗೆ Feb 6 ರಿಲೀಸ್ ಆಗ್ತಾ ಇದೆ. ತುಂಬ ಜೋಶಲ್ಲಿದ್ದೀವಿ. ಹಾಗೆ ಕತೆ ತುಂಬ ಚೆನ್ನಾಗಿ ಬಂದಿದೆ. ಹಂಗೆ ಈ ಥರ ಒಂದು ಟೀಮಲ್ಲಿ ವರ್ಕ್ ಮಾಡೋಕ್ಕೆ ಅಂದರೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗಿರೋ ಟೀಮ್ ಇದು. ಮತ್ತೆ ಕಲ್ತಿದ್ದೀನಿ, ತುಂಬ ಕಲ್ತಿದ್ದೀನಿ ಟೀಮಿಂದ. ಸಿನಿಮಾ ಅಂದ್ರೇನೆ ಇವಾಗ ಸ್ವಲ್ಪ ಪ್ರೊಡ್ಯೂಸ್ ಮಾಡಕ್ಕೆ ನೋಡ್ತಾರೆ, ತುಂಬಾ ಯೋಚನೆ ಮಾಡ್ತಾರೆ. ಯಾಕೆ ಅಂದ್ರೆ ಸಿಕ್ಕಾಬಿಟ್ಟೆ ಸಿನಿಮಾದಲ್ಲಿ ಲಾಸ್ ಆಗಿ ಹಿಂದೆ ಹೋದಂತ ಎಕ್ಸಾಂಪಲ್ಸ್ ಕಣ್ಮುಂದೆ ನಮ್ ಕಣ್ಮುಂದೆ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಹೀಗಿರ್ಬೇಕಾದ್ರೆ ಹೆಂಗೆ ಸಿನಿಮಾನ ತಗೊಂಡ್ರಿ? ಎಸ್, ನಾನು ಈ ಸಿನಿಮಾ ಪ್ರೊಡ್ಯೂಸ್ ಮಾಡ್ಬೇಕು ಅಂತ. ಏನೋ ನೀವು ತುಂಬಾ ಪ್ಯಾಷನೇಟ್ ಇದ್ದೀರಾ ಸಿನಿಮಾ ಬಗ್ಗೆ ಅಂತ, ಪ್ರೀತಿ ಒಂದು ಸಿನಿಮಾ ಮೇಲೆ ಇದ್ದೇ ಇರುತ್ತೆ ಎಷ್ಟೋ ಜನರಿಗೆ. ಬಟ್ ಪ್ರೊಡ್ಯೂಸ್ ಅಂತ ಹೋದಾಗ ತುಂಬಾ ಯೋಚನೆಗಳಿರುತ್ತೆ. ಏನಾಗುತ್ತೋ, ಜನ ಅಕ್ಸೆಪ್ಟ್ ಮಾಡ್ತಾರ, ಸಿನಿಮಾ ನಿಲ್ಲುತ್ತಾ, ಸೋಲುತ್ತಾ, ಹೇಗೆ ಗೆಲ್ಲಿಸ್ಕೊಳ್ಳೋದು, ಇದೆಲ್ಲದ್ರ ಮಧ್ಯೆ ಹೆಂಗ್ ಒಪ್ಕೊಂಡ್ರಿ? ಮೇಡಮ್, ಇದು ಸಿನಿಮಾ ಫಸ್ಟ್ ಕಟ್ಲೆ ಅಂತ ನಾವು ಸ್ಟಾರ್ಟ್ ಮಾಡಿದಾಗ ವಿಧಾ ಬಂದು ನಾವು ಕೆಂಪೇಗೌಡ ಹೀರೋ ಅಂತ ಮಾಡಿರಲಿಲ್ಲ. ಯಾಕಂದ್ರೆ ವಿಧಾ ನಾವಿಬ್ರು ಒಂದು 2014ರಲ್ಲಿ ಒಂದು ಯಾವುದೋ ಒಂದು ಮೂವಿ ಆಗಿತ್ತು, ಅದು ನಮ್ಗೆ ಇಷ್ಟ ಆಗಲಿಲ್ಲ, ಹಾಗಾಗಿ ರಿಲೀಸ್ ಕೂಡ ಮಾಡಲಿಲ್ಲ ನಾವು. ಅದು ಅಲ್ಲಿಂದ ಸಿನಿಮಾ ರಂಗಿಗೆ ನೀವು ಹೇಳ್ದಂಗೆ ಇದು ಲಾಸು, ಇದು ದೂರ ನಿರೋಣ ಅನ್ನೋದೇ ಮನಸ್ಸಲ್ಲಿ ಇದು ಹಾಗೆ ಬರ್ತಾ ಇತ್ತು. ಬಟ್ ಈ ವಿಧಾ ನನಗೆ ಕಟ್ಲೆ ಅನ್ನೋ ಸಬ್ಜೆಕ್ಟ್ ಎತ್ಕೊಬಂದು ಹೇಳಿದಾಗ ಆ ಸಬ್ಜೆಕ್ಟಲ್ಲಿರೋ ಪವರು ಜನಗಳಿಗೆ ಒಂದು ಸಂದೇಶ ಹೋಗುತ್ತೆ. ಅದರಲ್ಲಿ ಇವತ್ತಿನ ಕಾಲೇಜ್ ಹುಡುಗರಾಗ್ಲಿ, ಒಂದು ಹುಡುಗಿಯರಾಗಿರ್ಲಿ, ಇದು ಇನ್ನೊಬ್ಬರಿಗೆ ಅವನು ಪೇರೆಂಟ್ಸ್ಗೆ ಒಂದು ಈ ಸಿನಿಮಾದೊಂದು ಮೆಸೇಜ್ ಇದೆ ಮೇಡಮ್. ಹಾಗಾಗಿ ಈ ಶಕ್ತಿ ಇದೆ ನಮ್ಮ ಸಬ್ಜೆಕ್ಟ್. ಎಲ್ಲರಿಗೂ ಧೈರ್ಯ ಏನು ಅಂದ್ರೆ ಸಬ್ಜೆಕ್ಟ್. ಇಲ್ಲಿ ಹೀರೋ ಕೆಂಪೇಗೌಡ ಅನ್ನೋದಕ್ಕಿಂತ ಹೀರೋ ಇಲ್ಲಿ ಸ್ಟೋರಿ, ಕತೆನೇ ಇಲ್ಲಿ ಹೀರೋ. ಹಾಗಾಗಿ ನಾನು ಒಪ್ಕೊಂಡು, ಅದು ಬಜೆಟ್ ನಾವು ಚಿಕ್ಕದಾಗ ಅನ್ಕೊಂಡು ಕೆಂಪೇಗೌಡ ಹೀರೋ ಅಲ್ಲ ಅಂತ ಬೇರೆಯವ್ರು ಇದ್ದಿದ್ದು. ಅದಾದ್ಮೇಲೆ ನಾವು ಬಜೆಟ್ ಮಾಡಿ ಕಮರ್ಷಿಯಲ್ ಸಿನಿಮಾ ಯಾವ ಥರ ಮಾಡಬೇಕು, ಜನಗಳು ಕೊಡೋ ದುಡ್ಡಿಗೆ, ಟಿಕೆಟ್ ದುಡ್ಡಿಗಂತೂ ಮೋಸ ಆಗಲ್ಲ. ನಮ್ದಲ್ಲಿ ಕಾಮಿಡಿ, ಸಸ್ಪೆನ್ಸು, ಥ್ರಿಲ್ಲರು ಪ್ರತಿ ಒಂದೂ ಎಲ್ಲ ಥರ ಜನರದು ಹೋಗುತ್ತೆ. ಹಾಗಾಗಿ ಈ ಸಿನಿಮಾ ಮಾಡಿದ್ವಿ. ಸೊ ಕಂಪ್ಲೀಟ್ ಪ್ಯಾಕೇಜ್ ಕೆಂಪೇಗೌಡನ್ನ ನೋಡೋ ರೀತಿ ನೋಡಿದ್ರೆ ಕಂಪ್ಲೀಟ್ ಪ್ಯಾಕೇಜ್ ನಮ್ದು. ದೊಡ್ಡ ದೊಡ್ಡ ಸಿನಿಮಾ ತಗೊಬಂದು ಆ ಸಿನಿಮಾ ಈ ಸಿನಿಮಾ ಏನು ಅಂದ್ರೆ ನಮ್ಮ ಈ ಲೆವೆಲ್ಗೆ ಕೆಂಪೇಗೌಡ ಮಾಡೋಂಥ ಮೂವಿ ಸೂಪರ್ ಆಗಿದೆ.
ವೆರಿ ನೈಸ್. ಹೌದಾ ಸರ್? ಕಟ್ಲೆ ಅಂದ ತಕ್ಷಣ ಏನು ಅಂತ ನಾನು ಕೇಳೋ ಹಾಗಿಲ್ಲ, ಯಾಕಂದ್ರೆ ಒಂದಷ್ಟು ನೀವು ಪೋಸ್ಟರ್ ಅಲ್ಲೇ ಒಂದಷ್ಟು ವಿಚಾರ ಇಟ್ಟಿದ್ದೀರಾ. ಅಲ್ಲಿ ಗಡಿಯಾರ ಕಾಣಿಸುತ್ತೆ, ಅಲ್ಲಿ ಅವಧಿ ಅಂತ ಬರ್ದಿದ್ದೀರಾ. ಅವಧಿ ಅಂದ್ರೆ ಇಟ್ಸ್ ಅ ಟೈಮ್. ಕಟ್ಲೆ ಅಂದ್ರೂ ಟೈಮ್ ಅಂತ. ಕಟ್ಲೆ ಅಂದ್ರೂ ಟೈಮ್ ಏನಾ? ಓಕೆ. ಸೊ ಹೆಂಗಿದೆ ನಮ್ ಕಟ್ಲೆ ಅಂದ್ರೆ ಗೊತ್ತಿರ್ಲಿಲ್ಲ ಸರ್ ಟೈಮ್ ಅಂತ, ಬಟ್ ಅಲ್ಲಿ ಗಡಿಯಾರ ಅದು ನಮ್ ಡೈರೆಕ್ಟ್ ಡಿಕ್ಷನರಿ ಹುಡುಕಿ ತೆಗಿಯೋದು ಮನುಷ್ಯ. ಕಟ್ಲೆ ಅಂತ ಟ್ವಿಸ್ಟ್ ಟೈಟ್ಲ್ ಅಲ್ಲಿ ಅಷ್ಟು ಟ್ವಿಸ್ಟ್ ಕೊಡೋದಕ್ಕೆ ಏನು ಯೋಚನೆ ಮಾಡ್ಲಿ ಅಂತಾರ ಏನು ಅಂತ ಅಟ್ಲೀಸ್ಟ್. ಹೌದು, ಯಾಕಂದ್ರೆ ಇವಾಗ ನಾರ್ಮಲ್ ಆಗಿ ಎಲ್ಲಾ ತರ ಒಂದು ಸಬ್ಜೆಕ್ಟ್ ಮಾಡ್ಬೋದು. ಮಾಡಿದಾಗ ಒಂದು ಕಮರ್ಷಿಯಲ್ ಟೈಟಲ್ಸ್ ಅಂದ್ರೆ ಬೇಜಾರ್ ಸಿಗುತ್ತೆ. ಕಮರ್ಷಿಯಲ್, ಲವ್ ಸ್ಟೋರಿ ಎಲ್ಲ ಏನೋ ಒಂದು ಇರ್ಬೋದು, ಹೆಸರ ಮೇಲೆ ಡಿಪೆಂಡ್ ಮಾಡ್ಬೋದು. ಬಟ್ ನಾವು ಸಮಥಿಂಗ್ ಕಥೆನೇ ಒಂದು ಡಿಫ್ರೆಂಟ್ ಆಗಿ ಮಾಡೋಣ, ಒಂದು ಬೇರೆ ಒಂದು ಜಾನರ್ ಅಲ್ಲಿ ಒಂದು ಹೊಸತನ ಕಂಟೆಂಟ್ ಅಂತ ಇರೋ ಕಂಟೆಂಟ್ ಮೇಲೆ ಹೋಗೋಣ ಅಂದಾಗ ಟೈಟ್ಲೇ ಫಸ್ಟ್ ಮುಖ್ಯ ಆಗುತ್ತೆ. ಅಟ್ಲೀಸ್ಟ್ ನಮ್ ಟೈಟ್ಲ್ ಅದು ಯಾವ್ದೋ ಬಾಯಿಗೆ ಬರ್ತಾ ಇಲ್ಲ ಅಂತಂದ್ರೂ ನಮ್ ಟೈಟ್ಲ್ ಒಂದ್ ಮನ್ಸಲ್ಲಿ ಇರ್ಬೇಕು, ಬಾಯಿಗೆ ಬಂದ್ರು ಟೈಟ್ಲ್ ಮನ್ಸಲ್ಲಿ ಇರ್ಬೇಕು. ಹಾಗಾಗಿ ಇದನ್ನ ನಾವು ಈ ಸಬ್ಜೆಕ್ಟ್ಗೆ ನನಗೊಂದು ಟೈಟ್ಲ್ ಬೇಕು ಅಂತ ನಾನು ಟೀಮ್ ಡಿಸ್ಕಷನ್ ಕುತ್ಕೊಂಡಾಗ ಸುಮಾರಷ್ಟು ಬುಕ್ಗಳು ರೆಫರ್ ಮಾಡಿ ಸಾಕಾಯ್ತು. ಕಡೆಗೆ ಒಂದು ಸಂಸ್ಕೃತ ಒಂದು ಮಿಕ್ಸ್ ಆಗಿರೋ ವರ್ಡ್ ಅಲ್ಲಿ ಕಟ್ಲೆ ಒಂದು ಪದ ಸಿಕ್ತು, ಅದಕ್ಕೊಂದು ಅರ್ಥ ಸಿಕ್ತು. ಅಲ್ಲ, ನಮ್ಮ ಸಬ್ಜೆಕ್ಟ್ಗೆ ಆ ಟೈಟ್ಲ್ಗೆ ಕರೆಕ್ಟ್ ಆಗಿದೆ ಕಟ್ಲೆ ಅನ್ನೋದು. ಕರೆಕ್ಟ್ ಒಂದು ಫಿಕ್ಸ್ ಮಾಡ್ಬಿಟ್ರಿ ಕಟ್ಲೆ ಅಂತ. ಕೆಂಪೇಗೌಡ್ರೆ, ನೀವು ಹೇಳಿ, ಈಗಾಗಲೇ ಮಾತಾಡಿದ್ವಿ ಇಷ್ಟು ವರ್ಷದ ಜರ್ನಿ. ನಿಜ, ಯಾವುದೇ ಫೀಲ್ಡ್ ತಗೊಳ್ಳಿ, ನಾವೆಲ್ಲೇ ಕೆಲಸ ಮಾಡ್ಲಿ, ಗ್ರೋತ್ ಎಲ್ರು ಬಯಸ್ತೀವಿ. ಎಲ್ರಿಗೂ ಆಸೆ ಎತ್ತರಕ್ಕೆ ಹೋಗ್ಬೇಕು, ಎತ್ತರಕ್ಕೆ ಬೆಳಿಬೇಕು ಅನ್ನೋದು. ಅಂಡ್ ಆತರ ನೋಡಿದಾಗ ಒಂದು ಸಿನಿಮಾ ಆಪರ್ಚುನಿಟಿ ಸಿಕ್ಕಿದೆ ಅಂದ್ರೆ, ಹೀರೋ ಆಗಿ ಆಪರ್ಚುನಿಟಿ ಸಿಕ್ಕಿದೆ ಅಂದಾಗ ಗುಡ್, ಅದು ಖುಷಿ ಪಡುವಂತ ವಿಚಾರ. ಆದ್ರೆ ನಿಮ್ಮನ್ನ ಇಷ್ಟು ಸಿನಿಮಾಗಳಲ್ಲಿ ನೋಡಿ, ಆಲ್ಮೋಸ್ಟ್ ಒಂದು 80 ಸಿನಿಮಾ ಆಗಿರ್ಬೋದು. ಇಷ್ಟು ಸಿನಿಮಾಗಳಲ್ಲಿ ಬೇರೆ ರೀತಿ ನೋಡಿರ್ತಾರೆ. ಈಗ ಆಲ್ ಆಫ್ ಅ ಸಡನ್ ಒಬ್ಬ ಹೀರೋ ಆಗಿ ನೋಡ್ಬೇಕು ಅಂದಾಗ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಜನ ಅಂತ ಏನಾದ್ರು ಅನ್ಸುತ್ತೆ ಯಾವತ್ತಾದ್ರು? ಇಲ್ಲ, ನನಗೆ ಅದು ಆ ಭಯ ನನಗೆ ನನ್ನ ಸಿನಿಮಾದಲ್ಲಿ ಇಲ್ಲ, ಕಟ್ಲೆಲಿಲ್ಲ. ಯಾಕೆಂದ್ರೆ ಅಣ್ಣ ಹೇಳ್ದಂಗೆ ಇದು ಬಂದು ಕಂಟೆಂಟು ಜೊತೆಗೆ ಕತೆನೇ ಹೀರೋ. ಕೆಂಪೇಗೌಡ ಹೀರೋ ಅಲ್ಲ, ಇಲ್ಲಿ ಕತೆ ಹೀರೋ. ಕೆಂಪೇಗೌಡ ಮಾಮೂಲಿ ಎಲ್ಲಾ ಸಿನಿಮಾದಲ್ಲಿ ಮಾಡ್ದಂಗೆ ಒಂದು 5-10 ಸೀನ್ ಮಾಡ್ತಿದ್ರು, ಇಲ್ಲೊಂದು ಜಾಸ್ತಿ ಕೆಲಸ ಮಾಡಿದ್ದಾನೆ ಅಷ್ಟೇ. ಅಷ್ಟು ಬಿಟ್ರೆ ನಾನು ಹೀರೋ ಅಲ್ಲ. ಸ್ಪೇಸ್ ಜಾಸ್ತಿ ಇದೆ. ಫೇಸ್ ಜಾಸ್ತಿ ಇದೆ. ನನ್ನನ್ನು ನಾನು ತೋರಿಸ್ಕೊಳ್ಳೋದಕ್ಕೆ ನಾವೆಲ್ಲ ಡ್ರಾಮಾ ಕಲಾವಿದರಾಗಿ ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಕೆಂಪೇಗೌಡ ಇದೆಲ್ಲ ಮಾಡ್ಬೋದಾ, ಹಿಂಗೆಲ್ಲ ಮಾಡ್ಬೋದಾ ಅಂತ ಕಟ್ಲೆ ನೋಡಿದ್ಮೇಲೆ ಅನ್ಸುತ್ತೆ. ಆ ಥರದ್ದು ಒಂದು ಪಾತ್ರ ಅಂತ ಒಂದು ಒಳ್ಳೆ ಪಾತ್ರ ಬರೆದಿದ್ದಾರೆ. ಒಂದು ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕ ಅಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದೀವಿ. ಅದೇ ನಾವು ಸಿನಿಮಾ ಶೂಟ್ ಮಾಡ್ಬೇಕಾದ್ರೆ ಕ್ಲೈಮ್ಯಾಕ್ಸ್ ಸೀನಲ್ಲಿ ಕಂಪ್ಲೀಟ್ ಅಲ್ಲಿ ಸಿರ್ಸಿಯಲ್ಲಿ ಇದ್ದಿದ್ದು ಒಂದು 60-70 ಜನ ಇಂದ ನಾವೇ ಎಲ್ಲರೂ ಕಣ್ಣಲ್ಲಿ ನೀರು ಹಾಕೊಂಡೇ ಬಂದ್ರಿ ನಾವು. 100% ಹೇಳ್ತೀರಿ, ಆ ಸೀನು ಆ ತರ ಇದೆ, ನೋಡಿದವರು 100% ಹತ್ಕೊಂಡೇ ಬರ್ಬೇಕು. ಕ್ಲೈಮ್ಯಾಕ್ಸ್ 5 ಮಿನಿಟ್ಸ್ ಮೇಡಮ್. ಫಸ್ಟ್ ಹಾಫಲ್ಲಿ ಎಲ್ಲ ಹೋಗ್ತಿರುತ್ತೆ, ಕಾಮಿಡಿಯಾಗಿ ಹೋಗ್ತಿರುತ್ತೆ, ಕತೆ ಹೇಳ್ತಿರ್ತೀವಿ. ಸಾಫ್ಟ್ವೇರ್ ಕ್ಯಾರೆಕ್ಟ್ರು, ಇವರು ಸಾಫ್ಟ್ವೇರ್ ಜಗತ್ತು ಹೆಂಗಿರುತ್ತೆ ನಿಮಗೆ, ಸೋಮವಾರದಿಂದ ಶುಕ್ರವಾರದವರೆಗೂ ವರ್ಕು, ಶನಿವಾರ ಭಾನುವಾರ ಟ್ರಿಪ್ಪು, ಅವ್ರು ಎಂಜಾಯ್ ಮಾಡ್ತಿರ್ತಾರೆ. ಸೊ ಹಿಂಗೊಂದು ಟ್ರಿಪ್ ಹೋಗ್ತಾರೆ, ಇವೆಲ್ಲ ಹೋಗ್ತಿರುತ್ತೆ. ಇಂಟರ್ವಲ್ ಮೇಲೆ ನಿಮಗೆ 25 ಮಿನಿಟ್ಸ್ ಕತೆ ಗ್ರಿಪ್ ಹೆಂಗೋಗುತ್ತೆ ಅಂದ್ರೆ ಮೇಡಮ್, ಪ್ರತಿ ಒಬ್ಬನು ಹಿಂಗೇನಾದ್ರು ಕೂತಿದ್ರೆ ಹಿಂಗ್ ಬಂದು ನೋಡಿ ಅಳಕ್ಕೂ ಶುರು ಮಾಡ್ತಾರೆ ನೋಡಿ. ನನಗೆ ಫೈನಲ್ ಕ್ಲೈಮ್ಯಾಕ್ಸ್ ನೆನ್ಸ್ಕೊಂಡ್ರೆ ನನಗೆ ಈಗಲೇ ಮೈ ಜುಮ್ ಅಂತ ಒಂದು ಕಣ್ಣೀರು ಬಂದ. ಚೆನ್ನಾಗಿ ಬಂದಿದೆ ಅದು. ಅಲ್ಲಿ ನಾನು ಆಕ್ಟ್ ಮಾಡ್ತಾ ಇರ್ಬೇಕಾದ್ರೆ ಶಿರ್ಸಿನಲ್ಲಿ ಒಂದು 60-70 ಜನ ಶೂಟಿಂಗ್ ನೋಡಕ್ ಬಂದಿದ್ರು. ಅಷ್ಟು ಜನ ಸ್ಟನ್ನಾಗಿ ನಿಂತ್ಕೊಂಡು ಅಳ್ತಾ ಇದ್ರು. ಅದು ಬೇರೆ ಒನ್ ಟೇಕ್ ದೊಡ್ಡ ಸೀನ್ ಅದು. ಅಷ್ಟು ಜನ ಅಳ್ತಾ ಇದ್ರು. ಕಂಟೆಂಟ್ ಮೇಡಮ್, ನಮ್ಮ ಸಿನಿಮಾ ನಾನು ಒಂದು ಹೇಳ್ತೀನಿ ನೋಡಿ, ನಿಮಗೆ 1000 ಪ್ರಶ್ನೆಗಳು ಹುಟ್ಟುತ್ತೆ. ಪ್ರತಿ ಸಿನಿಮಾ ನಾನೊಂದು 1000 ಪಿಕ್ಚರ್ ನೋಡ್ಕೊಂಬಂದಿದ್ದೀವಿ. ಈಗ ಮನೇಲಿ ಕೂತಿದ್ರು ನಾವು OTT ಪ್ಲಾಟ್ಫಾರ್ಮ್ ನೋಡ್ತಾನೆ ಇರ್ತೀವಿ ಸಿನಿಮಾ. ನಮ್ಮ ಸಿನಿಮಾದಲ್ಲಿ ಮೇಡಮ್ ಒಂದು ಪ್ರತಿ ಸಿನಿಮಾಗಳಲ್ಲಿ ಹೆಂಗಾಗುತ್ತೆ, 10 ನಿಮಿಷ ಆದ್ಮೇಲೆ ಕತೆ ಕಮಿಟ್ ಆಗುತ್ತೆ, 20 ನಿಮಿಷ ಆದ್ಮೇಲೆ ಕತೆ ಕಮಿಟ್ ಆಗುತ್ತೆ. ಹೀರೋ ಅಂತಂದ್ರೆ ಬರೆದು ಒಂದು ಬಿಲ್ಡಪ್, ಒಂದು ಸಾಂಗು ಹಿಂಗೋಗುತ್ತೆ. ಇದೆಲ್ಲ ಇಲ್ಲ. ನಮ್ಮ ಸಿನಿಮಾ ಫಸ್ಟ್ ಸೀನೇ ಒಂದು ಲೇಡೀಸ್ PG, ಒಂದು ಬಾಯ್ಸ್ PG, ಬಾಯ್ಸ್ ಹಾಸ್ಟೆಲ್, ಲೇಡೀಸ್ ಹಾಸ್ಟೆಲ್ ಅನ್ಕೊಡಿ. ಅಲ್ಲಿಂದ ಹಂಗೆ ಬಂದರೆ ಒಂದು ಕಸದ ತೊಟ್ಟಿಲಿ ಒಂದು ಮಗು, ಇಲ್ಲಿಂದ ಶುರುವಾಗುತ್ತೆ. ಆ ಮಗು ಅಳೋದು, ಆ ಮಗುನ ನಾನು ಎತ್ಕೊಂಡು ಒಂದಷ್ಟು ಜನದ ಹತ್ರ ಗೋಗರಿಯೋದು, ಅದಕ್ಕೆ ಒಂದು ಫುಡ್ಗೆ ಇಲ್ಲಿಂದ ನೀವು ಅಂದ್ಕೊಳ್ಳಿ ಕತೆ ಏನಿರ್ಬೋದು ಅಂತ. ಇದು ಈ ಥರದ್ದೇ ನಮ್ಮ ಕತೆ. ಹಿಂಗೆ ಹೋಗುತ್ತೆ ಕಂಟೆಂಟ್, ಅಲ್ಲಿಂದ ಶುರುವಾಗುತ್ತೆ. ಫಸ್ಟ್ ಸೀನಿಂದನೇ ಶುರುವಾಗುತ್ತೆ. ತಬ್ಲಾ ನಾಣಿಯವರು ನಾನು ಕೇಳ್ತಾ ಹೋಗ್ತಾರೆ, ನಾವು ಹೇಳ್ತಾ ಹೋಗ್ತೀನಿ. ಸೊ ಫ್ಲಾಶ್ ಬ್ಯಾಕಲ್ಲೆಲ್ಲ ನರೇಷನ್ ಮೇಲೆ ಕತೆ ಹೋಗುತ್ತೆ. ಒಂದು ಡಿಫ್ರೆಂಟ್ ಜಾನರಲ್ಲಿ ಮಾಡಿದ್ವಿ. ಈ ನರೇಷನ್ ಮೇಲೆ ಹೋಗೋದು ಅಂದಾಗ ಒಂದು ಒಳ್ಳೆ ವಾಯ್ಸ್, ಯಾರಾದ್ರೂ ಒಳ್ಳೆ ಸ್ಟ್ರಾಂಗ್ ಇರಬೇಕು, ಯಾಕಂದ್ರೆ ರೀಚ್ ಮಾಡಿಸ್ಬೇಕು, ಕನ್ವೆ ಆಗ್ಬೇಕು, ಹೇಳೋ ಸ್ಟೈಲ್ ಅಂತ. ಇಲ್ಲಿ ಯಾರು ಸರ್? ಸುಚಿತ್ರಾ ಪ್ರಸಾದ್ ಅವ್ರು ಮಾಡಿದ್ದಾರೆ. ಚಿತ್ರ ಪ್ರಸಾದ್ ಅವರು ಸ್ಟಾರ್ಟಿಂಗ್ ಅವರೇ ಕನ್ವೆ ಮಾಡೋದು, ಅವ್ರ ವಾಯ್ಸೇ ಬೇಕು ಅದಕ್ಕೆ. ಕನ್ನಡ ಅಂದ್ರೆ ಅಷ್ಟು ಕ್ಲಿಯರ್ ಆಗಿ ಮಾತಾಡ್ತಾರಲ್ಲ, ಹಾಗಾಗಿ ಆಧ್ಯಾತ್ಮಕ ಕತೆ ಇರೋದ್ರಿಂದ ಸಂಸ್ಕೃತ ವರ್ಡ್ಗಳು ಅಷ್ಟೊಂದು ಬಾಯಿ ತೊದ್ಲೋದು ಅದೆಲ್ಲ ಮಾಡಲ್ಲ ಅವರು. ಯಾರು ಸುಚಿತ್ರಾ ಪ್ರಸಾದ್ ಅವರು ತುಂಬಾ ಚೆನ್ನಾಗಿ ಅದ್ಭುತವಾಗಿ ನಮಗೆ ಕತೆ ನರೇಷನ್ ಮಾಡ್ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ವಾಯ್ಸ್ ಅವ್ರದ್ದು ಬರುತ್ತೆ. ತಬ್ಲಾ ನಾಣಿಯವರು ಸಿನಿಮಾನ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಚೆನ್ನಾಗಿ ತಗೊಂಡೋಗಿದ್ದಾರೆ.
ಇಲ್ಲಿಂದ ಅಲ್ಲಿವರೆಗೂ ಅದೇ ಬೇರೆ ತರನಿದೆ. ತಬ್ಲಾನಣ್ಣವ್ರನ್ನ ಕೆಂಪೇಗೌಡರು ನಾವ್ ಎಲ್ಲಾ ಸಿನಿಮಾದಲ್ಲೂ ನೋಡಿರ್ತೀವಿ. ಈ ಸಿನಿಮಾ ಬೇರೆ. ನಿಮ್ಗೆ ಈಗ ನಾನು ಹೇಳಿದ್ದು ಒಂದ್ ಸೀನ್ ಮಾತ್ರ ಹೇಳಿದೆ, ಒಂದ್ ಶಾರ್ಟ್. ಏನ್ ಅನ್ನಿಸ್ತು ನಿಮ್ಗೆ ಏನ್ ಅನಿಸ್ತಿದೆ? ನಾನ್ ನಿಮ್ಗೆ ಕೇಳೋದು, ಕಟ್ಲೆ ಅಂದ್ರೆ ಏನು, ಯಾವ ತರ ಇರ್ಬೋದು? ಶುರು ಅದೇ ಜರ್ನಿ ಹೋಗುತ್ತೆ ಟೈಮ್ ಅಂತ ನೀವೇ ಫಸ್ಟ್ ಒಂದ್ ಹೇಳಿದೀರಾ. ಸೊ ಮಗು ಸ್ಟಾರ್ಟಿಂಗ್ ಇದ್ರೆ ಎಂಡ್ ವರ್ಗು ಹೇಗ್ ಟ್ವಿಸ್ಟ್ ತಗೊಂಡು ಹೋಗುತ್ತೆ, ಎಲ್ಲೆಲ್ಲಿ ಜರ್ನಿ ಮಾಡ್ತೀರಾ ಅನ್ನೋದನ್ನ ತೋರಿಸಬಹುದು ಅಂತ ಅನ್ಸುತ್ತೆ. ಆಮೇಲೆ ಈ ಸಿನಿಮಾದಲ್ಲಿ ಸುದೀಪ್ ಸರ್ ಫ್ಯಾನು ಯಾರೋ ನಮ್ಮ ಗೌಡ್ರು, ಅವ್ರ ಬಗ್ಗೆನೆ ಒಂದು ಡೈಲಾಗ್ ಇದೆ, ಅದು ತುಂಬಾ ಸ್ಪೆಷಲ್ ಆಗಿದೆ. ಥಿಯೇಟರ್ ಅಲ್ಲೇ ನೋಡ್ಲಿ. ಹೌದು, ಸುದೀಪ್ ಇವ್ರು ಬಂದಾಗ ಅದೊಂದು ಇವ್ರು ಹೇಳೋ ಡೈಲಾಗ್ ಅದು ಸುದೀಪ್ ಸರ್ ಬಗ್ಗೆ. ಯಾಕಂದ್ರೆ ನಮಗೂ ಇಷ್ಟ ಸುದೀಪ್ ಸರ್, ಹಾಗಾಗಿ ಸುದೀಪ್ ಸರ್ದೇ ನಮ್ಮ ಸಿನಿಮಾದಲ್ಲಿ ಒಂದಿದೆ ಒಂದು ಪರ್ಸನ್. ಹಾಗಾಗಿ ಅದು ಚೆನ್ನಾಗಿದೆ. ಸುದೀಪ್ ಸರ್ ಅಭಿಮಾನಿಗಳು ಖುಷಿ ಪಡ್ತಾರೆ ಆ ಡೈಲಾಗ್, ಖುಷಿ ಪಡ್ತಾರೆ. ನಾನು ಸಾಫ್ಟ್ವೇರ್, ನನ್ನ ಕ್ಯಾರೆಕ್ಟರ್ ಸುದೀಪ್ ಅವ್ರ ಅಭಿಮಾನಿ ಅನ್ನೋದು ರಿಯಲ್ ಆಗಿ ನಾನು ಅಂಬರೀಶ್ ಅವ್ರ ಅಭಿಮಾನಿ ಫಸ್ಟ್, ಆಮೇಲೆ ಎಲ್ಲರ ಅಭಿಮಾನಿ ಸುದೀಪ್ ಸರ್. ಹೌದು, ಅಲ್ಲಿಂದ ಬಂದವರು. ಅದಿದ್ದೇ ಇರುತ್ತೆ ನಮ್ ಜಾಗ ನಮ್ ಜನ ಅಂತ ಬಂದಾಗ. ಅದ್ರಲ್ಲಿ ಏನಿದೆ, ಸುದೀಪ್ ಸರ್ ಆದ್ರೂ ಅಷ್ಟೇ, ದರ್ಶನ್ ಸರ್ ಆದ್ರೂ ಅಷ್ಟೇ, ಎಲ್ಲರ ಅಭಿಮಾನಿ, ಎಲ್ಲ ಕನ್ನಡದವ್ರು. ಆಲ್ಮೋಸ್ಟ್ ನಾನು ಎಲ್ಲರ ಅಭಿಮಾನಿ, ಯಾಕಂದ್ರೆ ಎಲ್ಲರ ಜೊತೆ ವರ್ಕ್ ಮಾಡಿದಾಗ್ಲೂ ಒಬ್ಬೊಬ್ರು ನಮ್ಗೆ ಎಷ್ಟು ಚೆನ್ನಾಗಿ ನಮ್ಗೆ ಗೈಡ್ ಮಾಡಿದ್ದಾರೆ. ಇಲ್ಲ, ಅದನ್ನ ಡೈರೆಕ್ಟ್ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಮೇಡಮ್. ಡೈಲಾಗ್ ಒಂದು ಚೆನ್ನಾಗಿದೆ, ನನಗೆ ಇಷ್ಟ. ಅದು ನಾನು ಯಾರದೇ ಜೊತೆ ನೀವು ಕೆಲಸ ಮಾಡಿದಾಗ ಒಬ್ರು ಒಂದಲ್ಲ ಒಂದು ವಿಚಾರದಲ್ಲಿ ಇಷ್ಟ ಆಗ್ತಾರೆ, ಹತ್ರ ಆಗ್ತಾರೆ ಖಂಡಿತವಾಗ್ಲು. ಸೊ ಸರ್, ನೀವು ಈಗ ಇಲ್ಲಿ ಕಥೆ ಅಂತ ಬಂದಾಗ ಕಟ್ಲೆ ನೀವು ಹೇಳಿದ್ರಿ, ಏನೋ ಟ್ವಿಸ್ಟ್ ಅಂತ ಕೊಟ್ಟಿದ್ದು ಹೌದು. ಸೊ ಇದು ಯಾವ ತರ ಜಾನರ್ ಸಿನಿಮಾ ಅಂತ ನಾವು ಅನ್ಕೊಳ್ಬಹುದು ಮೇಡಮ್? ಇದು ಎಲ್ಲ ಯಾವ ತರ ಹೇಳ್ಬೇಕಂದ್ರೆ, ಇಲ್ಲಿ ಕಾಡ್ಸುತ್ತೆ, ಕನ್ಸಕ್ ಬರುತ್ತೆ, ಮತ್ತೆ ನೋಡ್ಬೇಕು ಅನ್ಸುತ್ತೆ, ಅಳ್ಸುತ್ತೆ. ಪರ್ಟಿಕ್ಯುಲರ್ ಆಗಿ ಒಂದ್ ಸೀನು ಆಸ್ ಅ ಡೈರೆಕ್ಟರ್ ನಮ್ ಕಡೆಯಲ್ಲಿ ಇರ್ಬೇಕು. ಒಂದು ಪರ್ಟಿಕ್ಯುಲರ್ ಸೀನ್ ಮಾಡ್ಬೇಕಾದ್ರೆ ಫ್ರೀ ಕ್ಲೈಮ್ಯಾಕ್ಸ್ ಆ ಮೂಮೆಂಟ್ ಅಲ್ಲಿ ನೀವು ಯಾವ್ಯಾವ ತರ ಒಂದು ಸೂಸೈಡ್ಗಳು ನೋಡಿರ್ತೀರಾ, ಯಾವ್ಯಾವ ತರ ಒಂದು ಲವ್ ಫೇಲ್ಯೂರ್ ಆಗಿ ಸತ್ತಿರೋದು ಕೇಳ್ಪಟ್ಟಿರ್ತೀರಾ. ಬಟ್ ಇಲ್ಲಿ ಸ್ಪೆಷಲಿ ಒಂದು ತುಂಬಾ ಗರ್ಭಿಣಿ, ಇನ್ನೊಂದು 2-3 ಅವರ್ ಡೆಲಿವರಿ ಆಗ್ಬೋದೇನೋ, ಇಲ್ಲ 1 day 2 days ಡೆಲಿವರಿ ಅಂತ ಒಂದು ಗರ್ಭಿಣಿ, ಒಂದು ಯಾರು ಇಲ್ಲದ ನಿರ್ಜನ ಪ್ರದೇಶಕ್ಕೆ ಹೋಗಿ ಒಂದು ಇನ್ನೇನು ಆವಾಗಲೇ ಮುರಿದೋಗೋ ತರ ಒಂದು ಚೇರ್ನ ತಗೊಂಡು ಅದ್ರ ಮೇಲೆ ನಿಂತ್ಕೊಂಡು ಅವ್ರು ಹ್ಯಾಂಗ್ ಮಾಡ್ಕೊಬೇಕು ಅನ್ನೋ ಒಂದು ಡಿಸಿಷನ್ ತಗೊಂಡು ಹ್ಯಾಂಗ್ ಮಾಡ್ಕೊಂಡ್ಬಿಟ್ಟು, ಬೇಡ ಮಗುಗೋಸ್ಕರ ಬದುಕಿರೋಣ ಅಂತ ಹೊಟ್ಟೆ ಮೇಲೆ ಕೈ ಇಟ್ಕೊಬೇಕಾದ್ರೆ ಚೇರ್ ಮುರಿದೋಗ್ಬಿಟ್ಟು ಪ್ರಾಣ ಆ ಚೇರ್ ಮುರಿಯೋದಕ್ಕೂ ಅವ್ರು ಬೀಳೋದಕ್ಕೂ ಅಲ್ಲಿ ಡೆಲಿವರಿ ಅಲ್ಲೇ ಸ್ಪಾಟ್ ಅಲ್ಲಿ ಮಗು ಬೀಳೋದಕ್ಕೂ ಹೇಗಿರುತ್ತೆ ಊಹೆ ಮಾಡ್ಕೊಳ್ಳಿ. ನೋಡಿ, ಅದೆಲ್ಲ ನೆನ್ಸ್ಕೊಂಡ್ರೆ ಕಣ್ಣೀರು ಬರುತ್ತೆ. ಅದು ಆ ಸೀನು ತುಂಬಾ ಚೆನ್ನಾಗಿ ಮಾಡಿದ್ವಿ ನಾವು, ಸಿಜಿ ವರ್ಕ್ ಎಲ್ಲ ಮಾಡಿಸಿ. ಆ ಕ್ಲೈಮ್ಯಾಕ್ಸ್ ಇಂದಲೇ ನಾನು ನಿಮ್ಗೆ ಹೇಳಿದ್ದೆ ಅವಾಗಲೇ, ಕರಿ ಸುಬ್ಬವ್ರದ್ದಾಗ್ಲಿ, ಇಲ್ಲಾಂದ್ರೆ ಇವು ಅಮೃತದಾಗ್ಲಿ, ಇಲ್ಲಾಂದ್ರೆ ಇನ್ನೊಬ್ರದ್ದಾಗ್ಲಿ, ಆಮೇಲೆ ನಮ್ಮ ಮೇಜರ್ ಗೌಡ್ರದ್ದು ನಿಮಗೆ ನಾನೇ ಹೋಗ್ಬಿಟ್ಟೆ, ಸಾಕಪ್ಪ ನೋಡೋಕ್ಕಲ್ಲ, ನೀನು ಕಟ್ ಮಾಡೇ ಸಾಕು ಅಂದೆ ಅವ್ರಿಗೆ. ಇನ್ನು ಸ್ವಲ್ಪ ಕಟ್ ಮಾಡಪ್ಪ, ಜಾಸ್ತಿ ಅಳಿಸ್ತಾ ಇದೀಯ ಅವ್ರನ್ನ ಅಂದ್ರೆ. ಆ ಥರ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್. ಪ್ರತಿಯೊಬ್ಬರಿಗೂ ಅದು ಟಚ್ ಆಗುತ್ತೆ, ಅದು ನೋಡ್ತಾ ಇದ್ರಿ. ಮಗು ಹೊಟ್ಟೆಲಿದ್ದಾಗ ಮಗುಗೋಸ್ಕರ ನಾನು ಬದುಕಬೇಕು ಅಂದಾಗ ಚೇರ್ ಮುರಿದೋಗೋದು, ಅವ್ರು ಸಾಯೋದು, ಅವ್ರು ಸಾಯ್ತಾ ಇರ್ಬೇಕಾದ್ರೆ ಆ ಮಗು ಡೆಲಿವರಿ ಆಗಂಗೆ ಬೀಳುತ್ತೆ, ಆ ಕರಳು ಬಳ್ಳಿ, ಅದನ್ನೆಲ್ಲ ಅಯ್ಯಪ್ಪ ಅಷ್ಟು ಎಮೋಷನ್ ಇದೆ. ಅದು ಯಾಕೆ ಹಂಗೆ ಆಗುತ್ತೆ, ಯಾಕೆ ಅವ್ರು ಅದು ಮಾಡ್ಕೊತಾರೆ, ಅದನ್ನ February 6th ಅಲ್ಲಿ ನೋಡ್ಬೋದು. ಅಷ್ಟು ಸ್ಟ್ರಾಂಗ್ ಇದೆ ಕಂಟೆಂಟ್. ಯಾಕಂದ್ರೆ ನಾವು ಮಲಯಾಳಂ ಸಿನಿಮಾಗೆ ಎಷ್ಟು ಕಂಟೆಂಟ್ ಸಿನಿಮಾಗಳನ್ನ ಎಂಕರೇಜ್ ಮಾಡ್ತಾರೆ, ನಮ್ಮವರೇ ಮಾಡ್ತಾರೆ. ತೆಲುಗು ಕಂಟೆಂಟ್ ಅಂತಾರೆ, ಕನ್ನಡದಲ್ಲಿ ಒಂದು ಹೊಸ ಫ್ರೆಶ್ ಆಗಿರೋ ಒಂದು ಕಂಟೆಂಟ್ ಇದೆ, ಒಂದ್ಸರಿ ಬಂದು ನೋಡಿ ಅವ್ರು ಡಿಸೈಡ್ ಮಾಡ್ತಾರೆ, ನಮ್ಮ ಕನ್ನಡದಲ್ಲೂ ಒಂದು ಕಂಟೆಂಟ್ ಸಿನಿಮಾಗಳು ಇದಪ್ಪ ಅದ್ಭುತವಾಗಿ ಮಾಡಿದ್ದಾರೆ. ಪ್ರೊಡಕ್ಷನ್ ವೈಸ್ ಹೆವಿ ಸ್ಟ್ರಾಂಗ್ ಇದೆ, ಎಲ್ಲೂ ನಿಮ್ಗೆ ಲೋ ಕ್ವಾಲಿಟಿ ಅನ್ಸಲ್ಲ. ಐ ಪ್ರೊಫೈಲ್ ಕ್ಯಾಮ್ರಾಗಳು, ಐ ಟೆಕ್ನಿಷಿಯನ್ಸ್, ಐ ಆರ್ಟಿಸ್ಟ್ಗಳು ಎಲ್ಲರೂ ಹಿಂಗಿದ್ದಾರೆ. ಎಲ್ಲ ಒಬ್ರಿಗೊಬ್ರು ಸಪೋರ್ಟ್ ನಮ್ಮ ಸಿನಿಮಾಗೆ ಚೆನ್ನಾಗಿದೆ. ನಮ್ಮ ಈ ಎಕ್ಸಾಂಪಲ್ ನಮ್ಮ ಚೇತನ್ ಅವರು, ಯಾರೋ ನಮ್ಮ ಡೈರೆಕ್ಟರ್ ಚೇತನ್ ಅವರು, ಬಹದ್ದೂರ್ ಸಿನಿಮಾ, ಅವ್ರು ಸಾಂಗ್ ಬರೀತಾರೆ ನಮ್ದಕ್ಕೆ. ಸಾಂಗ್ ಬರೆದು ತುಂಬಾ ಚೆನ್ನಾಗುತ್ತೆ, ಅವ್ರಿಗೆ ಇಷ್ಟ ಆಗಲ್ಲ. ರಿಪೀಟ್ 4-5 ಸಲ ಏನೋ ಬರೀತಾರೆ. 5 ಸಲ ಆದ್ಮೇಲೆ ಈ ಸಾಂಗ್ ಕರೆಕ್ಟ್ ಆಗಿದೆ ಏನೋ ಮಾಡ್ರಿ ಅಂತಾರೆ. ಅದಾದ್ಮೇಲೆ ಅವ್ರು ಅಲ್ಲಿಗೆ ಸೀಮಿತನೂ ಆಗ್ಲಿಲ್ಲ. ಅದಾದ್ಮೇಲೆ ಕಟ್ಲೆ ಅನ್ನೋದು ನೋಡಿದ್ರು, ಈ ಡಿಸೈನ್ ಏನಿದೆಯೋ ಈ ಡಿಸೈನ್ ಕಾಂಬಿನೇಷನ್ ಅವರೇ ಕೊಟ್ಟಿದ್ದಾನೆ, ಅವರೇ ಕೊಟ್ಟಿದ್ದು ಇದು ಅವರೇ ಮಾಡ್ಕೊಟ್ಟಿದ್ದು. ಅಂದ್ರೆ ಹೇಳ್ಬಿಡ್ತೀನಿ, ಡೈರೆಕ್ಟರ್ ಚೇತನ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನನ್ನ ಪುಣ್ಯ ಅವೆಲ್ಲ. ಆಕ್ಚುಲಿ ನನ್ನ ಅದೃಷ್ಟ. ಚೇತನ್ ಅವ್ರು ನೋಡಿ, ಬರೀ ಸಾಂಗ್ ಕೇಳಿದ್ರೆ ಸಾಂಗ್ ಬರ್ಕೊಡ್ತಾರೆ, ಸುಮಾರು ಸಾಂಗ್ ನ ಬರ್ದಿದ್ದಾರೆ. ಆದ್ರೆ ಅವರು ಮ್ಯೂಸಿಕ್ ಡೈರೆಕ್ಟರ್ ಕುತ್ಕೊಂಡು, ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಆಕ್ಚುಲಿ ಡೈರೆಕ್ಟರ್ ಕುತ್ಕೊಬೇಕು. ಅವ್ರು ನಮಗೋಸ್ಕರ ಬಂದು ಕುತ್ಕೊಂಡು ಮ್ಯೂಸಿಕ್ ಮಾಡಿಸಿದ್ದಾರೆ.
ಆ ಸಾಂಗ್ಗೆ, ಇಲ್ಲ ಇದೊಂದು ಒಳ್ಳೆ ಸಾಂಗ್ ಆಗಬೇಕು ಕೆಂಪೇಗೌಡನ ಕೆರಿಯರಲ್ಲಿ. ಯಾರೋ ನಾಲ್ಕನೇ ಸಾಂಗ್ ಅವರೇ ಬರ್ದಿರೋದು, ಅದು ಚೆನ್ನಾಗಿ ಹೋಯ್ತು ನಮಗೆ ಯೂಟ್ಯೂಬಲ್ಲೂ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು Pregnant ಅಂತ ಹೇಳಿದ್ರಲ್ಲ, ಅದು ಅದೇ ನೀನು ದುಷ್ಯಂತ ಅಂತ. ಅದು ನಾಗೇಂದ್ರ ಪ್ರಸಾದ್ ಅವರು. ಅದು ನಾಗೇಂದ್ರ ಪ್ರಸಾದ್ ಅವರು ಬರ್ದು, ಅದರಲ್ಲಿ ಆ ಸಾಂಗ್ ಕೇಳಿಸ್ತಾ ಇದ್ರೆ ಗೊತ್ತಾಗ್ಬಿಡುತ್ತೆ ಅದು ಹೌದು, ವಿಷಯ ಹೇಳ್ತಾ ನಿನ್ ವಿಷಯ ಅಲ್ಲೇ ಬರ್ತಾ ಇರುತ್ತೆ. ವಾಪಸ್ ಬರ್ತೀಯಾ ಇಲ್ವಾ ಅನ್ನೋ ಪ್ರಶ್ನೆ. ಆ ಸೀನಲ್ಲಿ ನಮ್ ಕೆಂಪೇಗೌಡರು ಹೆಂಗ್ ಮಾಡಿದಾರೋ, ಕರಿಸಿಬ್ಬರ್ದು ಆಕ್ಟಿಂಗು, ನಾವು ದಂಡುಪಾಳ್ಯ ಅವೆಲ್ಲ ನೋಡಿದಿರಿ. ಇದ್ರಲ್ಲಿ ಅವರು ಅಳಿಸ್ತಾರೆ ಅಂದ್ರೆ ಅಷ್ಟು ಅವ್ರದ್ದು ಆ ತರ ಇದೆ. ಯಾಕಂದ್ರೆ ತಂದೆ ಕ್ಯಾರೆಕ್ಟರ್ ಮಾಡಿರೋದ್ರಿಂದ ಅವರು ಚೆನ್ನಾಗಿ ಮಾಡಿದ್ದಾರೆ. ಯಾಕಂದ್ರೆ ಒಂದು ಪೋಸ್ಟರ್ ನೋಡಿದಾಗ ತುಂಬಾ ಜನ ಕಾಮಿಡಿಯನ್ಸ್ ಕಾಣ್ತಾ ಇದ್ದಾರೆ. ಸೊ ಇದು ಕಾಮಿಡಿ ಓರಿಯೆಂಟೆಡ್ ಸಿನಿಮಾ ಅಥವಾ ಯಾವ ತರ ಅಂದಾಗ, ಸೊ ಕಾಮಿಡಿಯನ್ಸ್ ಕೂಡ ಇಲ್ಲಿ ಅಳಿಸ್ತಾರೆ ಅನ್ನೋದನ್ನ ಕಾಮಿಡಿಯನ್ ಇಂಟರ್ವಲ್ ಗಂಟ ನಗಿಸ್ತಾರೆ, ಅದೇ ಕಾಮಿಡಿಯನ್ಸ್ ತುಂಬಾ ಅಳಿಸ್ತಾರೆ. ಓಕೆ, ಕಾಮಿಡಿ ಇಲ್ವಾ? ಇದೆ. ಬೇರೆ ಕಂಟೆಂಟ್ ಇಲ್ವಾ? ಇದೆ. ಕಾಮಿಡಿ ನಿಮ್ಗೆ ಒಂದ್ ಬೇರೆ ಜಾನರ್ ಅಲ್ಲ, ಕಾಮಿಡಿ ಅಂತ ಅಂದ್ರೆ ಟೆನ್ನಿಸ್ ಕೃಷ್ಣ ಕೆಂಪೇಗೌಡರು, ಆಮೇಲೆ ಇವರು ಪವನ್ ಕೆಂಪೇಗೌಡರು, ತಬ್ಲಾ ನಾಣಿ ಅವರು ಕೆಂಪೇಗೌಡರು. ನೀವು ಕಾಂಬಿನೇಷನ್ ಅಂತ ಇದೆ ಚೆನ್ನಾಗಿದೆ. ಆಮೇಲೆ ಇವ ಹೀರೋಯಿನ್ಸ್ ಈ ಸಿನಿಮಾದಲ್ಲಿ ಇಬ್ರು ಸಪೋರ್ಟಿಂಗ್ ಕೆಂಪೇಗೌಡರು ಫ್ರೆಂಡ್ಸ್ ಇನ್ನೊಂದಿಬ್ರು ಹೀರೋಯಿನ್ ಇದಾರೆ, ಅಂದ್ರೆ ಹೀರೋಯಿನ್ ಇನ್ನಿಬ್ರು ಹುಡುಗಿರಿದ್ದಾರೆ. ಹಾಗೆ ಚೆನ್ನಾಗಿದೆ, ಅವ್ರದ್ದು ಚೆನ್ನಾಗಿದೆ ಕಾಮಿಡಿ. ಧಮಾಕ ಅದ್ರ ಜೊತೆ ಅದ್ರ ಜೊತೆ ಗೆಸ್ಟ್ ಅಪಿಯರೆನ್ಸ್ ಹರ್ಷಿಕಾ ಪುಣಚ್ ಅವರು. ಹೌದು, ನೋಡಿ ನಿಮ್ದು ಮೇಕಿಂಗ್ ವಿಡಿಯೋ ನೋಡಿದಾಗ ಅದೇ ಅನ್ಕೊಂಡೆ, ಹರ್ಷಿಕಾ ಪುಣಚ್ ಅವ್ರ ಜೊತೆ ಸಾಂಗ್ ಏನೋ ಬರುತ್ತೆ. ಸೊ ನೋಡಪ್ಪ, ಎಲ್ಲ ಎಷ್ಟು ಜನ ಹೀರೋಯಿನ್ಸ್. ಪ್ರೊಡ್ಯೂಸರ್ ಪ್ಲಾನ್, ಡೈರೆಕ್ಟರ್ ಪ್ಲಾನ್? ಇಲ್ಲ, ಅವ್ರದೇ ಪ್ಲಾನ್ ಇದು, ಡೈರೆಕ್ಟರ್ದಲ್ಲ, ಹೀರೋ ಪ್ಲಾನ್ ಬರ್ಸ್ಕೊಂಡಿರೋದು. ಇದು ಯಾಕೆ ಅಂತ ಹೇಳ್ತೀನಿ ನೋಡಿ. ಕತೆ ತುಂಬಾ ಒಳ್ಳೆ ಕತೆ ಸಿಕ್ಬಿಡ್ತು ಮೇಡಮ್ ನನಗೆ. ನಾನು ಹೀರೋ ಆಗ್ಬಾರ್ದು ಅಂದವನಿಗೆ ಈ ಕತೆನೇ ಹೀರೋ ಅಲ್ವಾ, ಇದಕ್ಕೆ ನಾನು ಹೀರೋ ಆಗ್ಬೇಕು ಅಂತ ಅನ್ನಿಸ್ದಾಗ ನಾನು ಹೆಂಗೆ ಕಾಮಿಡಿಯನ್ ಒಬ್ನೇ ಹೆಂಗ್ ಸಿನಿಮಾ ಎತ್ಕೊಂಡು ಹೋಗಕ್ಕಾಗತ್ತೆ ಅಂದಾಗ, ಪಾತ್ರಗಳು ಯಾವ್ಯಾವ ಪಾತ್ರ ಬಂದೋ ಆ ಪಾತ್ರಕ್ಕೆ ಇವ್ರು ಇದ್ರೆ ಅದು ಹಂಗೆ ಎತ್ಕೊಂಡು ಹೋಗುತ್ತೆ, ಈ ಪೂರ್ತಿ ಫುಲ್ಫಿಲ್ ಆಗುತ್ತೆ ಅಂತ ಅನ್ನಿಸ್ದಾಗ ನಾನು ನನ್ನ ಇದನ್ನ ಇಟ್ಟೆ ಅವ್ರಿಗೆ, ಬೇಡಿಕೆನ. ಅದನ್ನ ಫುಲ್ ಕೊಟ್ಟಿದ್ದ ಅಣ್ಣ. ಯಾಕಂದ್ರೆ ಅಂತಂತ ಘಟಾನುಘಟಿಗಳಿಗೆಲ್ಲ ಪೇಮೆಂಟ್ ಕೊಟ್ಟು ನಾವು ಕರೆಸ್ಕೊಂಡು ಮಾಡಿಸ್ತೀವಿ ಅಂತಂದ್ರೆ ಅವರು ಇಲ್ದೇನೆ ಒಪ್ಕೊಂಡ್ರು. ಅಣ್ಣ ನಮಗೆ ಕೊಟ್ಟರು, ಥ್ಯಾಂಕ್ ಯು. ಅಷ್ಟು ಎಲ್ಲ ಕಾಮಿಡಿ ಇದೆ ಮೇಡಮ್, ಕಾಮಿಡಿ ಇಲ್ಲ ಅಂತ ಅನ್ಕೊಳಂಗಿಲ್ಲ. 100% ಕಾಮಿಡಿ. ಬೀರದವ್ರದ್ದು 5 ನಿಮಿಷ ಬಂದ್ರು ಒಂದು ಅರ್ಧ ಅವರ್ ನೆಗಿಬೇಕು, ಆ ತರ ಕಾಮಿಡಿ ಇದೆ. ಉಮೇಶ್ ಅನ್ನೋರ್ದು ಇದೆ. ಹೌದು, ಎಲ್ರು ಇದ್ದಾರೆ. ನೀವು ಹೇಳಿದ್ರಿ ಈಗ ಮಲಯಾಳ ಸಿನಿಮಾಗಳನ್ನ ಒಳ್ಳೆ ಕಂಟೆಂಟ್ ಇದೆ ಅಂತ ನೋಡ್ತಾರೆ, ಬೇರೆ ಬೇರೆ ಭಾಷೆ ಸಿನಿಮಾಗಳನ್ನ ನೋಡ್ತಾರೆ. ಆ ಥರ ಒಂದು ಒಳ್ಳೆ ಕಂಟೆಂಟ್ ಕೊಟ್ಟರೆ ನಮ್ಮ ಕನ್ನಡದಲ್ಲೂ ನೋಡ್ತಾರೆ ಅನ್ನೋ ಒಂದು ನಂಬಿಕೆಯಲ್ಲಿ ನಾನಿದು ಈ ಕಂಟೆಂಟ್ನ ತಂದಿದ್ದೀನಿ ಅಂತ ಹೇಳಿದ್ರಿ. ಸೊ ಹೇಗೆ ಡಿಸೈನ್ ಮಾಡಿದ್ರಿ, ಹೇಗೆ ಬಂತು ನಿಮ್ಗೆ? ಎಸ್, ಈ ಜರ್ನಿನ ನಾ ತೋರಿಸಿದ್ರೆ ಜನರಿಗೆ ಇಷ್ಟ ಆಗುತ್ತೆ ಅಂತ ಹೇಗೆ ಅನ್ನಿಸ್ತು? ಇದಕ್ಕೆಲ್ಲ ಮೂಲ ಅಂದ್ರೆ ನಿರ್ಮಾಪಕರು ಭರತ್ ಸರ್. ಯಾಕಂದ್ರೆ ನಾವು ಕಾಂಬಿನೇಷನ್ ಸಾರ್ ಹೇಳಿದ್ರು, ಒಂದು ಸಿನಿಮಾ ಮಾಡಿದ್ವಿ, ಕಾರಣಾಂತರಗಳಿಂದ ರಿಲೀಸ್ ಮಾಡಿಲ್ಲ. ಆದ್ರೂ ನಾನು ಅವ್ರನ್ನ ಬಿಟ್ಟಿಲ್ಲ, ಅವ್ರು ನನ್ನ ಮೇಲೆ ನಂಬಿಕೆ ಗೊತ್ತಿಲ್ಲ. ಇದಾಗಿ ಕಾಟ ತಪ್ಪರ ಸಾಕು, ಸರಿ ಆಯ್ತು ಏನ್ ಮಾಡ್ತೀವಿ ಸರ್, ಚಿಕ್ಕ ಸರ್ ಇಷ್ಟೇ ತೋರಿಸಿದ್ನು, ಚಿಕ್ಕದಾಗ ಒಂದು ಕತೆ ಮಾಡ್ಕೊಂಡು ಸರ್, ಕೇಳಿ ಸರ್ ಸರ್ ಒಂದಿನ ಅದಕ್ಕೆಲ್ಲ ಮುಹೂರ್ತ ಕೂಡ ಬಂತು. ಕತೆ ಕೇಳೋದ್ಮೇಲೆ ಅವ್ರು ಏನು ಮಾತಾಡಲ್ಲ, ಮನೆಗೆ ಎದ್ದವ್ರು ಅವ್ರು ಮನೆ ಹತ್ರನೇ ಕೇಳಿರ್ತಾರೆ. ನಾನಲ್ಲಿ ಎದ್ದೋಗ್ಬಿಟ್ಟು ಒಂದು ಮಂಜುನಾಥ ಸ್ವಾಮಿ ಅವ್ರ ಹತ್ರ ಯಾವಾಗೋ ಅಷ್ಟು ಹಾಕಿರುತ್ತೆ, ಏನೋ ಅದ್ರಲ್ಲಿ ಒಂದು ಅಮೌಂಟ್ ಹಾಕ್ಬಿಟ್ಟು ತಗೊಂಡ್ಬಂದು ಕೈ ಕೊಟ್ಟು, ಹೋಗು ಶಿವ ಪೂಜೆ ಮಾಡ್ಕೊಂಬ, ಅಲ್ಲಿ ಶುರು ಧರ್ಮಸ್ಥಳ ಹೋಗುವ ಶಿವ ಪೂಜೆ ಮಾಡ್ಕೊಂಬ. ಆಮೇಲೆ ಆರ್ಟಿಸ್ಟ್ ಎಲ್ಲ ಫೈನಲ್ ಮಾಡೋಣ ಅಂತ ಆಮೇಲೆ ಮಾಡಿದ್ದೆ. ಅಂದ್ರೆ ಇವ್ರ ಮುಂಚೆನೇ ಆರ್ಟಿಸ್ಟ್ ಫೈನಲ್ ಆಗೋಗಿತ್ತು. ಅಂದ್ರೆ ಇವ್ರೇನು ಈ ಸ್ಟೋರಿನ ಇವರು ರೆಡಿ ಮಾಡ್ಕೊಂಡಿದ್ದು ಅವ್ರ ಸರ್ಕಲ್ ಮಾಡಕ್ಕೆ, ನಾನು ಬಸ್ಸು ಹಾಕೊಂಡು ಮಾಡಬೇಕು ಅಂತ. ಅದಕ್ಕೆ ನಾನು ಒಂದು 2 ವರ್ಷ ನೋಡಿದೆ, ಏನೋ ಮಾಡ್ತಾನೋ. ಒಳ್ಳೆ ಡೈರೆಕ್ಟರ್ ನನ್ಗೆ ಗೊತ್ತು, ಯಾಕಂದ್ರೆ ನಾನು 2014 ನೋಡಿದ್ದೀನಿ ಅವ್ರನ್ನ. ಬೇರೆ ಯಾರನ್ನ ಸಿಗ್ತಾರನೋ ಮಾಡ್ತಾನೇನೋ ಬೇರೆ ಸಿನಿಮಾ ನೋಡಿ ಮಾಡಲಿಲ್ಲ. ಸರಿ ಆಯ್ತು ಬಾಪ, ನೀನೇ ಬಂದ್ಬಿಡು, ನಾನೇ ಕೊಡ್ತೀನಿ ಮಾಡು ಅಂತ, ಒಂದು ಬಜೆಟ್ ಕೊಡ್ತೀನಿ ಸಿನಿಮಾ ಮಾಡು ಅಂತ ಹೇಳಿದ್ದು. ಅದಾದ್ಮೇಲೆ ಅದನ್ನ ನೋಡಿದ್ಮೇಲೆ ನಾನು ಹೇಳ್ದೆ ಅವ್ರಿಗೆ, ಮಲಯಾಳಂ ಮೂವಿ ನಾನೇನು ನೋಡ್ತಾ ಇದ್ನೋ ಆ ಜಾನ್ರಲ್ಲಿ ಆ ಥರ ಮೂವಿ ನೀನು ಸ್ಟೋರಿ ಮಾಡ್ಕೊ ಬಂದಿದ್ಯಾ, 100% ಜನ ಇದನ್ನ ನೋಡ್ತಾರೆ, ಎಲ್ಲ ಚೇಂಜ್ ಮಾಡೋಣ, ಆರ್ಟಿಸ್ಟು ಎಲ್ಲ ಟೋಟಲ್ ಚೇಂಜ್ ಮಾಡೋಣ ಅಂತ. ಆವಾಗ ಗೌಡ್ರನ್ನ ಕರ್ಕೊಂಡು ಸ್ಟಾರ್ಟ್ ಆಗಿತ್ತು. ಓಕೆ ಸರ್, ಆದ್ರೂ ಇಷ್ಟೆಲ್ಲ ಸಪೋರ್ಟ್, ಒಬ್ರಿಗೊಬ್ರಿಗೆ ಇಷ್ಟೊಂದು ಒಳ್ಳೆ ಸಪೋರ್ಟ್ ಇದೆ, ಬಟ್ ಸ್ಟಿಲ್ ಸಿನಿಮಾ ಯಾಕೆ ಲೇಟ್ ಆಯ್ತು ಅಂತ? ಮೇಡಮ್ ಲೇಟ್ ಏನಾಯ್ತು ಅಂದ್ರೆ, ನಮ್ಗೆ ಸಿರ್ಸಿಯಲ್ಲಿ ಶೂಟಿಂಗ್ ಆಗಿತ್ತಲ್ಲ, ಗ್ರೀನರಿ ಶೂಟಿಂಗ್ ಮಾಡಿದ್ರಿ ನಾವು. ಮತ್ತೆ ಒಂದು 10 days ಮತ್ತೆ ರೀಶೂಟ್ ಮಾಡ್ಬೇಕಾಗಿ ಬಂತು. ಆಗಾಗ ಗ್ರೀನರಿ ಬರೋವರೆಗೂ ವೆಯ್ಟ್ ಮಾಡೋದು ಒಂದು. ಅದಾದ್ಮೇಲೆ ಕಾರಣಂತಾಗಲಿ ಅವ್ರದ್ದೊಂದು ಸ್ವಲ್ಪ ಏನೋ ಒಂದು ಮದುವೆ ಸ್ಟಾರ್ಟ್ ಆಯ್ತು. ಹಾಗೆ ಏನೋ ಟೈಮ್ ಕೂಡ ಬರ್ಲಿಲ್ಲ. ಆ ಮಂಜುನಾಥ ಆಶೀರ್ವಾದದಿಂದ ಇವಾಗ ಬಂದಿದೆ, ಈ ವರ್ಷ 6ನೇ ತಾರೀಕು ಬರ್ತಾ ಇದ್ದೀವಿ. ಅಂದ್ರೆ ಟೈಮ್ ಬರ್ಲಿಲ್ಲ, ಇವಾಗ ಬಂದಿದೆ ಟೈಮ್ ನಮ್ಮೆಲ್ಲರಿಗೂ ಈಗ ಟೈಮ್. ಆಮೇಲೆ ನಮ್ ಶೂಟ್ ಏನಿಲ್ಲ, ನಮ್ದೆಲ್ಲ ಮುಗಿಸ್ಕೊಂಡ್ರಿ. ನಾವೆಲ್ಲ ಒಂದೇ ಶೆಡ್ಯೂಲ್ ಮಾಡಿದ್ದೆ, 2 ಶೆಡ್ಯೂಲ್ ಏನೋ ಮಾಡಿದ್ದೆ ಅಷ್ಟೇ. ನಾವು ಅಲ್ಲೊಂದು 30 ದಿವಸ, ಅದಾದ್ಮೇಲೆ ಇಲ್ಲೊಂದು 18-20 ದಿವಸ ಅಂತೇನೋ ಪ್ಲಾನ್ ಮಾಡಿ ಟೋಟಲ್ ಒಂದು 68 ದಿನ ಒಂದೇ ಸರಿ ಮಾಡ್ಕೊ ಬಂದಿದ್ದು ನಾವು. ಬಟ್ ಅದೇ ರಿಲೀಸ್ಗೆ ನನಗೇನೋ ಸಾಲ್ತಾ ಇಲ್ಲ, ಸೆಂಟ್ರ್ವರೆಗೂ ಬಂದೆ, ಮ್ಯೂಸಿಕ್ ಡೇಟ್ ಅಂತ ತೆಗೆದೆ.
ಅವ್ರ ಹೆಸರು ಬೇಡ ಯಾರು ಅಂತ, ಅವ್ರು ಮಾಡಿ ಸಾಂಗ್ ಇಷ್ಟ ಆಗ್ಲಿಲ್ಲ. ಆಮೇಲೆ ಅವಾಗ ನಾವು ಅಡ್ವಾನ್ಸ್ ಕೊಟ್ಟು ಅರ್ಧ ಪೇಮೆಂಟ್ ಮಾಡಿದ್ರು ಕೂಡ ನೀವು ಬೇಡ ಅಂತ ಮತ್ತೆ ತೆಗೆದು ಮತ್ತೆ ಶ್ರೀಧರ್ ಸಂಭ್ರಮ್ ಕರ್ಕೊ ಬಂದ್ರಿ. ಆಮೇಲೆ ತಬ್ಲಾನಣ್ಣಿ ಅವರು ನಮ್ಮ ಸಿನಿಮಾದಲ್ಲಿ ಇರ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ಅವ್ರದ್ದು ಆ ಕ್ಯಾರೆಕ್ಟರ್ ಬೇಕಂತ ಮತ್ತೆ ಚೇಂಜ್ ಮಾಡಿ ಮತ್ತೆ ಅವ್ರ ಜೊತೆ ಮತ್ತೆ ಶೂಟ್ ಆಯ್ತು. ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ಒಂದಷ್ಟು ಶೂಟ್ ಮಾಡಿದ್ವಿ. ಮತ್ತೆ ಹೀಗೆ ಒಂದೊಂದು ಚೇಂಜ್ ಸಿನಿಮಾ ನಾವು ಅನ್ಕೊಂಡಂಗೆ ಬರೋವರೆಗೂ ನಾವು ಅದಕ್ಕೆ ಏನೇನ್ ಮಾಡ್ಬೇಕು ಅದನ್ನ ಮಾಡ್ತಾನೆ ಮಾಡಿದಿರಿ ಇವಾಗ ಬಂದಿದ್ದೀವಿ. ಕೆಂಪೇಗೌಡ್ರಿ ಬಗ್ಗೆ ಹೇಳಿ. ಒಂದು ಸಿನಿಮಾ ಹೀರೋ ಅಂತ ಅನ್ಸ್ಕೊಂಡ್ಬಿಟ್ರಿ, ಖುಷಿ ಇದೆ, ಅದೊಂದು ದೊಡ್ಡ ಖುಷಿ ಇದ್ರೂ ಕೂಡ ಏನಾಗುತ್ತೆ, ಕಾಮಿಡಿಯನ್ ಆಗಿದ್ದಾಗ ಸಿಗುವಂಥ ಆಪರ್ಚುನಿಟೀಸ್ ಇದೆಯಲ್ಲ, ಸಿನಿಮಾಗಳ ಸಂಖ್ಯೆ ಇದೆಯಲ್ಲ, ಅದು ನಿಮಗೆ ಹೀರೋ ಆದಾಗ ಸಿಗಲ್ಲ, ಕಡಿಮೆ ಆಗ್ಬಿಡುತ್ತೆ. ಕಡಿಮೆ ಸಿನಿಮಾಗಳಲ್ಲಿ ಮಾಡಬೇಕಾಗತ್ತೆ, ಆಯ್ಕೆಗಳು ಅಥವಾ ಡೈರೆಕ್ಟರ್ ನಿಮ್ಮನ್ನು ಆಯ್ಕೆ ಮಾಡಬೇಕಾಗತ್ತೆ, ಅಥವಾ ನೀವು ಸಿನಿಮಾಗಳ ಕಥೆಗಳನ್ನ ಚೂಸ್ ಮಾಡ್ಕೋಬೇಕಾಗತ್ತೆ. ಯಾಕೆಂದ್ರೆ ಒಂದ್ಸರಿ ಹೀರೋ ಅನ್ಸ್ಕೊಂಡ್ಮೇಲೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ದೊಡ್ಡ ಸ್ಟಾರ್ ಜೊತೆ ಹೇಗೋ ನಟಿಸ್ಬಿಡ್ಬೋದು, ಕರೆಕ್ಟ್ ಅಲ್ವಾ? ಬಟ್ ನೀವೇ ಸಿನಿಮಾದಲ್ಲಿ ಹೀರೋ ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಒಂಚೂರು ಏನಾದ್ರು ಯೋಚನೆ ಇದೆಯಾ, ಅಥವಾ ನಾನು ಒಪ್ಕೋಬೇಕಿತ್ತಾ ಬೇಡವಾ ಅನ್ನೋ ಕನ್ಫ್ಯೂಷನ್ ಯಾವತ್ತಾದ್ರೂ ಬಂತಾ? ಇಲ್ಲ, ಇದು ಕಂಪಲ್ಸರಿ ಆಗೇ ಆಗುತ್ತೆ. ಈಗ ನನಗಾಗಲಿ, ಚಿಕ್ಕಣ್ಣಂಗಾಗಲಿ, ನಮ್ಮ ಶರಣ್ ಸರ್ಗಾಗಲಿ, ನಮ್ಮ ಟೀಮಲ್ಲಿ ಯಾರ್ಯಾರು ಆಗಿದ್ದಾರೋ ಹೀರೋ ಆಗಿದ್ದಾರೆ ಎಲ್ಲರೂ ಇದನ್ನು ಯೋಚನೆ ಮಾಡಿದ್ದಾರೆ. ಎಲ್ಲರೂ ನಾವು ಡಿಸ್ಕಸ್ ಮಾಡಿದ್ದೀವಿ ಕೂಡ. ಕಮರ್ಷಿಯಲಾಗಿ ಏನಾಗ್ಬಿಡುತ್ತೆ ಅಂದರೆ ಮೇಡಮ್, ನಾವು ಒಂದು ಇದರಲ್ಲಿ ಇರ್ತೀವಿ, ಒಂದು ಪ್ಯಾಕೇಜ್ ಏನೋ ಒಂದ್ರಲ್ಲಿ ಇರ್ತೀವಿ, ಒಂದು ಕಮಿಟ್ಮೆಂಟ್ ಇರುತ್ತೆ, ಇಲ್ಲಿ ಯಾವುದೋ ಒಂದು EMI ಇರುತ್ತೆ, ಇಲ್ಲಿ ಯಾವುದೋ ಒಂದು ಕಾರ್ ಲೋನ್ ಇರುತ್ತೆ, ಇನ್ಯಾವುದೋ ಕ್ರೆಡಿಟ್ ಕಾರ್ಡ್ ಲೋನ್ ಇರುತ್ತೆ, ಇವೆಲ್ಲ ಇರುತ್ತೆ. ಸೊ ಇದೆಲ್ಲ ಆದಾಗ ಏನಾಗ್ಬಿಡುತ್ತೆ, ಒಂದ್ಸಲಿ ನಮಗೆಲ್ಲ ಲಾಕ್ ಆಗ್ಬಿಟ್ರೆ ಕೆಂಪೇಗೌಡ ಹೀರೋ ಅಂದ ತಕ್ಷಣನೇ ಕರೆಯೋ ಶುರು ಕಡಿಮೆ ಆಗ್ಬಿಡುತ್ತೆ. ಎಷ್ಟೋ ಜನ ನಮಗೆ ಡೈರೆಕ್ಟರ್ಗಳು, ಕೋ ಡೈರೆಕ್ಟರ್ಗಳು ಸಿಕ್ತವರೇ ಹೇಳ್ತಾರೆ, ನೋಡಿ ನಿಮ್ಮ ಹೆಸರೇ ಬರೆದಿದ್ವಿ, ಪಾತ್ರ ನೀವು ಮಾಡಬೇಕಾಗಿತ್ತು, ಮತ್ತೆ ಯಾಕೆ ಸರ್ ಕರೀಲಿಲ್ಲ? ಇಲ್ಲ, ಹೀರೋ ಆಗ್ಬಿಟ್ಟಿದ್ದೀರಲ್ಲ. ಅಯ್ಯೋ, ಹೀರೋ ಆದ್ರೂ ನಾನು ಕಲಾವಿದ ಅಷ್ಟೇ ಅಲ್ವಾ ಅಂತ ನಾನೇ ಕೇಳ್ಕೊಂಡಿದ್ದೆ. ಇಲ್ಲ, ನೀವು ಹೀರೋ ಆಗಿದ್ದೀರಾ. ಆಮೇಲೆ ಭರತ್ ಗೌಡ್ರು ಅಂತ ದೊಡ್ಡ ಇವ್ರ ಬಗ್ಗೆ, ಅಣ್ಣನ ಬಗ್ಗೆ ಫುಲ್ ಟಾಕ್ ಆಗಿತ್ತು. ಒಂದು ದೊಡ್ಡ ಪ್ರೊಡ್ಯೂಸರು, ಪ್ಯಾಷನೇಟ್ ಪ್ರೊಡ್ಯೂಸರು, ಅಷ್ಟು ದೊಡ್ಡದಾಗಿ ಸಿನಿಮಾ ಮಾಡ್ತಾ ಇದ್ದಾರೆ, ಅಷ್ಟು ಒಳ್ಳೆ ಬಜೆಟ್ ಹಾಕಿ ಮಾಡಿದ್ದಾರೆ, ನೀವು ಹೆಂಗೆ ಮಾಡೋಕ್ಕೆ ಸಾಧ್ಯ ಅಂತ. ಸೊ ಕರೆಕ್ಟು, ಹಂಗಾಗಿ ನಾನು ಮಾಡೋಕ್ಕಾಗಲಿಲ್ಲ ಬೇರೆ ಕಡೆ. ದೊಡ್ಡ ಬಜೆಟಲ್ಲಿ ಸಿನಿಮಾ ಮಾಡಿರುವಾಗ ಮಾಡಬಾರ್ದು ಅಂತ. ಹಾಗಾಗಿ ಕೆಲವೊಂದು ಕಷ್ಟಗಳಾಗಿದ್ದು ಸರಿ, ತುಂಬ ಕಷ್ಟ ಆಗಿದ್ದು ಸರಿ, ಆದರೆ ಪ್ರೊಡ್ಯೂಸರ್ ಅದಕ್ಕೂ ನನಗೆ ಹೆಲ್ಪ್ ಮಾಡಿರೋದು ಕರೆಕ್ಟೇ. ಸೊ ಹಾಗಾಗಿ ನನಗೆ ಕಷ್ಟನೂ ಅನ್ನಿಸ್ಲಿಲ್ಲ. ಜೊತೇಲಿ ಇವ್ರು ಇದ್ರಲ್ಲ, ಸೊ ಅಣ್ಣನ ಜೊತೆಲೇ ನಾನು ಟ್ರಾವೆಲ್ ಜರ್ನಿ ಹಂಗೆ ಕಂಟಿನ್ಯೂ ಆಯಿತು. ಸಿನಿಮಾ ಇದು ಇನ್ನೊಂದು ಸಿನಿಮಾನ ಅವರೇ ಮಾಡ್ತಿರೋದ್ರಿಂದ ಫೈನಾನ್ಸಲ್ಲಿ ಕಷ್ಟ ಆಗಲಿಲ್ಲ. ಸೊ ಅವಕಾಶಗಳಂದಾಗ ತುಂಬ ನೋವು ಆಯಿತು ನನಗೆ. ಆ್ಯಕ್ಚುಲಿ ನನ್ನ ತಪ್ಪು ಮಾಡೋದನ್ನ ಹೀರೋ ಆಗ್ಬಿಟ್ಟು ಯಾಕೆ ಆಗಬಾರ್ದಾಗಿತ್ತ, ಕಾಮಿಡಿಯನ್ ಅಂದಷ್ಟು ಇತ್ತಲ್ಲ ಅನ್ನೋ ಕೊರಗು ಎಲ್ರಿಗೂ ಬರುತ್ತೆ. ಅದೇ ಥರ ನನಗೂ ಬಂತು. ಈಗ ಸಿನಿಮಾ ಮೊನ್ನೆ ನಾವು ಒಂದು ಸಲ ಸಿನಿಮಾ ನೋಡಿದ್ವಿ ನಮ್ಮ ಕಟ್ಲೆ. ನಾನು ಅಂದ್ಕೊಂಡೆ, ಇಲ್ಲಪ್ಪ ನಾನು ಇದಕ್ಕೆ 2.5 ವರ್ಷ ಡೆಡಿಕೇಟ್ ಮಾಡಿದ್ದು ಆ್ಯಕ್ಚುಲಿ ಕರೆಕ್ಟು. ಈಗ ನಾನು ಕಾಮಿಡಿಯನ್ ಆಗಿ ಮೇಡಮ್ ಒಂದು 70-80 ಸಿನಿಮಾ ಮಾಡಿದ್ರು ನಾನು ಇನ್ನೂ ಏನು ಸಾಧಕ್ಕೆ ಹೋಗಿಲ್ಲ. ಸೊ ಇನ್ನೂ ಏನು ನಾನು ಚಿಕ್ಕಣ್ಣನ ಥರ ನಾವೆಲ್ಲ ರೂಮ್ಮೆಂಟ್ ಆದ್ರೂ ಇನ್ನೂ ಅವರಷ್ಟು ನಾನು ಹೆಸರು ಮಾಡಿರಲಿಲ್ಲ. ಸೊ ಕಾಮಿಡಿಯನ್ ಇಲ್ಲಿವರೆಗೆ ಬಂದು ಇಲ್ಲಿ ನಿಂತುಬಿಟ್ಟಿದ್ದೆ. ಮುಂದಕ್ಕೇನೋ ಗೊತ್ತಿರಲಿಲ್ಲ, ಬಟ್ ಆಯ್ತಿತ್ತೋ ಏನೋ ಗೊತ್ತಿಲ್ಲ. ನನಗಾಗ ನಾನು ಮೊನ್ನೆ ಸಿನಿಮಾ ಕಟ್ಲೆ ನೋಡಿದಾಗ ನನಗನ್ಸಿದ್ದು, ಮೋಸ್ಟ್ಲಿ ದೇವ್ರು ನನಗೆ ಹೀರೋ ಆಗೇ ಒಂದೇನೋ ಒಂದು ಸೀಲ್ ಓದ್ತಾ ಇರ್ಬೋದೇನೋ, ಒಂದು ಒಳ್ಳೆ ಕಂಟೆಂಟಲ್ಲಿ ಒಳ್ಳೆ ಸಿನಿಮಾ ನಾನು ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ ಸಿನಿಮಾ ಅಂತ ನನಗೆ ಖುಷಿ ಆಯಿತು. ಆ್ಯಕ್ಚುಲಿ ಅದೇ ಥರನೇ ಸಿನಿಮಾನೂ ಆಗುತ್ತೆ, ನನಗೊಂದು ಬ್ರೇಕ್ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ. 100% ಸಿಗುತ್ತೆ. ಎಷ್ಟೇ ಭಯ ಇದ್ರೂ ಕೂಡ ನಿಮ್ಮ ಜೊತೆಗಾರರು, ನಿಮ್ಮ ಟೀಮ್ ಅಂತ ಅನ್ಸ್ಕೊಂಡವ್ರು, ನಿಮ್ಮ ಸುತ್ತಮುತ್ತ ಕಾಮಿಡಿ ಮಾಡಿ ನಗಿಸ್ತವ್ರು, ಇವತ್ತು ಗಿಲ್ಲಿ ಅಂತವರು ಕೋಟಿ ಓಟ್ಗಳಿಂದ ಇವತ್ತು ಗೆದ್ದಿದ್ದಾರೆ. ಸೊ ನಿಮ್ಮೂರವ್ರೆ. ಸೊ ಇಂಥವ್ರನ್ನ ನೋಡಿದಾಗ ಧೈರ್ಯ ಅನ್ಸುತ್ತಾ ಸ್ವಲ್ಪ? ಆಗ ಕಾನ್ಫಿಡೆಂಟ್ ಹೆಚ್ಚಾಗುತ್ತಾ ನಿಮಗೆ? ಮೇಡಮ್, ನನಗೆ ನಮ್ಮ ಪ್ರೊಡ್ಯೂಸರು ಮಂಜುನಾಥ ಸ್ವಾಮಿ ಪರಮ ಭಕ್ತರು, ನಾನು ಆಂಜನೇಯ ಸ್ವಾಮಿ ಪರಮ ಭಕ್ತ. ಇಲ್ಲಿ ನೋಡಿರ್ತೀರ ಫೋಟೋ ನೀವು. ಮೇಡಮ್, ನಾನು ಒಂದು ಕುಗ್ಗು ಗ್ರಾಮ ಹಳ್ಳಿಯಿಂದ ಬಂದಿದ್ದು. ಒಂದು ಸಣ್ಣದಾಗ ಒಂದು ಲೈನಲ್ಲಿ ಹೇಳ್ಬಿಡ್ತೀನಿ ಅಷ್ಟೇ. ಒಂದು ಕುಗ್ಗು ಗ್ರಾಮ ಹಳ್ಳಿಯಿಂದ ಬಂದಿದ್ದು. ನಮ್ಮಪ್ಪ ಅವಾಗ ಶನಿವಾರ ಸಂತೆ ಅಂತ ಮಾಡ್ತಿದ್ರು. ಸಂತೆ ಗೊತ್ತಲ್ಲ ಮೇಡಮ್ ನಿಮಗೆ? ಶನಿವಾರ ಸಂತೆ, ಸೋಮವಾರ ಸಂತೆ. ಶನಿವಾರ ಸಂತೆಯಲ್ಲಿ ನಮ್ಮಪ್ಪ ಎಮ್ಮೆ ವ್ಯಾಪಾರ ಮಾಡ್ತಿದ್ರು. ಆಂಧ್ರದಿಂದ ಎಮ್ಮೆಗಳನ್ನ ತಗೊಬಂದು ಅಲ್ಲಿ ಎಮ್ಮೆಗಳನ್ನ ಮಾರ್ತಿದ್ರು. ಒಂದು ಸಲ ಏನಾಯಿತು, ಬಿಸ್ನೆಸ್ ಚೆನ್ನಾಗೇ ನಡೀತಾ ಇತ್ತು. ಇದು 98 ಕತೆ ಇದು ನಾನು ಹೇಳ್ತಾ ಇರೋದು. ನಾನೆಲ್ಲ ಅವಾಗ 7th ಓದ್ತಾ ಇದ್ದೆ. ಆ ಟೈಮಲ್ಲಿ ಎಷ್ಟು ಬಡತನ ಆಗೋಯ್ತು ಅಂದರೆ ಮೇಡಮ್, ನಮ್ಮಪ್ಪ 16 ಎಮ್ಮೆನ ಲಾರಿಲಿ ತರೋದು ಮಾರೋದು ಚೆನ್ನಾಗೇ ಇತ್ತು. ಒಂಚೂರು ಏನೋ ಬಿಸ್ನೆಸ್ ಜಾಸ್ತಿ ಆಗಲಿ ಅಂತ ಒಂದು 50 ಎಮ್ಮೆನ ನಡಿಗೆಗೆ ಬಿಟ್ಬಿಟ್ರು. ಇಬ್ಬರನ್ನ ಕೂಲಿಯವ್ರನ್ನ ಬಿಟ್ಟರು. ಆಂಧ್ರದಿಂದ ಹುಡ್ಕೊಂಬರ್ಬೇಕು ಅವನ್ನ. ಅಷ್ಟು ಎಮ್ಮೆ ಲಾಸ್ ಆಗೋಯ್ತು. ಅಂದರೆ ಎಲ್ಲ ಕಾಲಿಗೆಲ್ಲ ಹುಳ ಬಿದ್ದುಬಿಟ್ಟು, ಇಲ್ಲಿ ಒಂದು ರೇಟಿಗೆ ಮಾರಬೇಕಾಗಿರೋ ಎಮ್ಮೆ ಎಲ್ಲ ಬರೀ 200-300 ಗೊಡ್ಡೆಮ್ಮೆಗೆಲ್ಲ ಕೊಟ್ಬಿಟ್ವಿ. ಅದು ನೆನೆಸ್ಕೊಂಡು ನನಗೆ ಎಲ್ಲ ಅಳು ಬರುತ್ತೆ ಮೇಡಮ್. ಆ ಟೈಮಲ್ಲಿ ನಾವು ನಮ್ಮ ಮನೇಲಿ ಆ್ಯಕ್ಚುಲಿ ನಮ್ಮಪ್ಪ ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ರು ಅಂತ ಊರ ಕಡೆ ಅಲ್ಲ, ಅದು ನೆನೆಸ್ಕೊಂಡಾಗ ಹಂಗಾಗತ್ತೆ. ಅದು ಯಾಕೆ ಅಂತ ಬರ್ತೀನಿ. ಆಗ ನಾವು ಒಂದು ಬಾರ್ ಕೆಲಸಕ್ಕೆ ಬಂದದ್ದು ನಾನು. ನಮ್ಮ ಅಪ್ಪನ ಸಾಲನ ಒತ್ಕೊಂಡು ಬಂದು ಬೆಂಗಳೂರಿಗೆ ಮೊನ್ನೆ ರಿಷಬ್ ಶೆಟ್ಟಿ ಅವ್ರ ಇಂಟರ್ವ್ಯೂ ನೋಡ್ತಾ ಇದ್ದೆ.
ಖುಷಿ ಆಯ್ತು ನನಗೆ. ಅವರೊಂದು ಹೋಟ್ಲು ಮಾಡಿದೆ, ನಾನು ಒಂದು ವಾಟರ್ ಕ್ಯಾನ್ ಹಾಕ್ತಿದ್ದೆ ಅಂತ. ಅದೇ ಥರ ನಾನು ಪಾನಿಪುರಿ ಗಾಡೀಲಿ ಕೆಲಸ ಮಾಡಿದ್ದೀನಿ ಮೇಡಮ್, ಹೋಟ್ಲಲ್ಲಿ ಕೆಲಸ ಮಾಡಿದ್ದೀನಿ. ಬೆಳಗ್ಗೆ 6 ಗಂಟೆಗೆ ಇದ್ದರೆ ಇಲ್ಲೆಲ್ಲ ಜಿರ್ಸ್ಕೊಂಬಿಡೋ, ಪಾತ್ರೆ ಎಲ್ಲ ತೊಳಿತಾ ಇದ್ವಿ ನಾವು. ಅಪ್ಪನ ಸಾಲ ಎತ್ಕೊಂಡು ನಾವು ಬೆಂಗಳೂರಿಗೆ ಬಂದವ್ರು ಮೇಡಮ್. ಅಲ್ಲಿಂದ ನಾನು ಡ್ರಾಮಾ ಸೇರಿಕೊಂಡು, ಡ್ರಾಮಾಯಿಂದ ಸೀರಿಯಲ್ಗೆ ಬಂದು, ಈ ಸೀರಿಯಲಿಂದ ನಾವು ಸಿನಿಮಾ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟು ಇಲ್ಲಿವರೆಗೂ ನಮ್ಮನ್ನ ದೇವ್ರು ಕರ್ಕೊಬಂದಿದ್ದಾನೆ ಅಂದರೆ, ಕಟ್ಲೆ ಅನ್ನೋದು ನಾನು ಹೀರೋ ಆಗಿರೋದು ಇದು ಯಾವುದೋ ಒಂದು ಒಳ್ಳೇದಕ್ಕೆ ಅಂತ ನನ್ನ ಪೂರ್ಣ ಪ್ರಮಾಣವಾಗಿ ನಾನು ದೇವ್ರನ್ನ ನಂಬ್ತೀನಿ ಮೇಡಮ್. ಅಲ್ಲಿಂದ ಬಂದು ಇಷ್ಟು ಕಷ್ಟಪಟ್ಟವ್ರನ್ನ ನಾನು ಕಾಮಿಡಿಯನ್ ಆಗ್ತೀನಿ ಅಂತಲೇ ಗೊತ್ತಿರಲಿಲ್ಲ. ಅಲ್ಲಿಂದ ಇಲ್ಲಿವರೆಗೆ ಬಂದೆ, ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಒಳ್ಳೇದಾಗಲ್ವಾ? ನನಗೆ ಆ ದೇವ್ರ ಮೇಲೆ ನಂಬಿಕೆ ಇದೆ. ಖಂಡಿತ ಆಗುತ್ತೆ ಬಿಡಿ. 100% ದೇವ್ರ ಮೇಲೆ ನಂಬಿಕೆ ಇದೆ ನನಗೆ. ಯಾಕಂದರೆ ಅಷ್ಟು ಕಷ್ಟದಲ್ಲೇ ನಮ್ಮನ್ನು ಕೈ ಹಿಡಿದವ್ರೆ, ಈಗ ಹಿಡಿಯಲ್ವಾ? ಇಲ್ಲ ಮೇಡಮ್, ಎಲ್ಲ ಸಿನಿಮಾದಲ್ಲೂ ಕಾಮಿಡಿ ಬರೀ ಒಂದೇ ಇತ್ತು. ಅವ್ರದಿರೋ ಟ್ಯಾಲೆಂಟ್ ಏನಿದೆ ಕಂಪ್ಲೀಟ್ ಇದರಲ್ಲಿದೆ. ಕಟ್ಲೆ ಸಿನಿಮಾದಲ್ಲಿ ಅವ್ರ ಏನೇನಿದೆ ಪೂರ್ತಿ ಇಲ್ಲಿದೆ. ಹಾಗಾಗಿ ಗಿಲ್ಲಿನ ಮೆರ್ಸಂಗೆ ಮೆರ್ಸರ್ ಕೂಡ ತಲೆ ಕೆಡ್ಸ್ಕೊಂಬಿಡ್ರಿ. ಸೊ ನೋಡಿ, ಈಗ ಈ ತರ ಒಂದು ಕಂಪ್ಯಾರಿಸನ್ ಇದೆಯಲ್ಲ, ಈಗ ಗಿಲ್ಲಿ ಕಂಪೇರ್ ಮಾಡಿ ಹೇಳ್ತಾ ಇದಾರೆ ಒಬ್ಬ ಪ್ರೊಡ್ಯೂಸರ್ ಪಕ್ಕದಲ್ಲಿ ಕೂತ್ಕೊಂಡು. ಎಷ್ಟು ಖುಷಿ ಅನಿಸುತ್ತೆ. ಇಲ್ಲ, ಸಿನಿಮಾ ನೋಡಿದ್ದಾರೆ ಮೇಡಮ್, ಫುಲ್ ಸಿನಿಮಾ ಅವರು ನೋಡಿದ್ದಾರೆ, ನಾನು ನೋಡಿದ್ದೀನಿ. ಹಂಗಾಗಿ ಅಷ್ಟು ನಂಬಿಕೆ ಇದೆ ಸಿನಿಮಾ ಮೇಲೆ ನಮಗೆ. ಸೊ ಇಷ್ಟು ಕಷ್ಟದಲ್ಲಿದ್ರೂ ನಾವು ಚಾನ್ಸ್ ತಗೊಳ್ಬಾರ್ದಾಗಿತ್ತೇನೋ ಅಂದ್ರೂ ತಗೊಂಡಿದ್ದೀವಿ ಅಂತ. ಇಲ್ಲ, ಅದು ಟೈಮ್ ಹೆಂಗಿದೆ ಗೌಡ್ರಿಗೆ ಅಂತ ಅದು ಹೇಳ್ತೀನಿ. ದೇವ್ರ ಬಗ್ಗೆ ಹೇಳ್ತಾ ಇದ್ರಲ್ಲ ಮೇಡಮ್, ಇದು ಕೊರೋನಾ ಟೈಮಲ್ಲಿ ಶೂಟ್ ಆಗುತ್ತೆ. ಕೊರೋನಾ ಆದ್ಮೇಲೆ ನಿಮ್ಗೆ ಯಾವ ಸಿನಿಮಾದಲ್ಲೂ ಇರಲಿಲ್ಲ. ಕರೆಕ್ಟ್, ಆ ಸಿನಿಮಾಗಳು ಯಾವ್ದು ಕೆಲಸ ಅನ್ನೋದು ಇರಲಿಲ್ಲ. ನಾನು ಈ ಸಿನಿಮಾದ ಮಾತ್ರ ಹೇಳ್ತಾ ಇದ್ದೀನಿ. ಅದಾದ್ಮೇಲೆ ಮತ್ತೆ ಸಿನಿಮಾ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಈ ಸಿನಿಮಾ ಇನ್ನೊಂದು ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಯಾವ್ದೋ ನಾನೇ ಮಾಡ್ತಾರೆ, ಇನ್ನೊಂದು ಸಿನಿಮಾ ಸ್ಟಾರ್ಟ್ ಆಗುತ್ತೆ ಇವ್ರಿಗೆ. ಹಾಗಾಗಿ ಇವ್ರು ಎಲ್ಲಿ ಕಲಿದ್ದಾರೆ, ಯಾಕೆ ಕಲಿದ್ದಾರೆ ನೀವು ಬಿಡ್ರಿ ಕೊಡ್ರೆ. ಅದೇ ನನ್ನ ಮೇಡಮ್ ಹೇಳಿದ್ದು. ನಾನು ಅಲ್ಲಿಂದ ಬಂದು ನಮ್ಮ ತಾತ ಮುತ್ತಾತಿರ್ ಜಮೀನು ಮೇಡಮ್, ನಮ್ಮ ತಾತ ಮುತ್ತಾತಿರ್ ಮಾಡಿದಂಥ ಜಮೀನು ಅದೆಷ್ಟು ಇದಿರುತ್ತೆ, ಅದನ್ನು ಬರೀ ನಾವು ನಮ್ಮಪ್ಪ ಮಾಡಿದ ಸಾಲಕ್ಕೆ ಬಡ್ಡಿಗೆ ಆ ಜಮೀನನ್ನ ಕೊಟ್ಬಿಟ್ಟು ಬಂದಿದ್ವಿ. ಬರೀ ಬಡ್ಡಿಗೆ, ಗಂಟೆಗಲ್ಲ, ಬಡ್ಡಿಗೆ ನೀವು ಉಳ್ತಾಯಿರಿ, ಅದನ್ನು ನಾವು ಬಿಡಿಸ್ಕೋತೀನಿ ಅಂತ. ಅಂದರೆ ಅದನ್ನ ಬಡ್ಡಿ ಕೊಟ್ಟು ಅಷ್ಟು ಕಷ್ಟದಲ್ಲಿದ್ದವ್ರು ನಮ್ಮನ್ನ ಇಲ್ಲಿವರೆಗೂ ದೇವ್ರು ತಂದವನೇ ಅಂದರೆ ಮುಂದಕ್ಕೆ ಒಳ್ಳೇದು ಮಾಡಲ್ವಾ? ಮಾಡ್ತಾರೆ, ಒಳ್ಳೇದಾಗುತ್ತೆ. ಒಳ್ಳೆ ಕಂಟೆಂಟ್ ಟೈಮೇ ನೋಡಿ, ನನಗೆ ಟೈಮ್ದೇ ಟೈಟ್ಲ್ ಸಿಕ್ಕಿದೆ, ಒಳ್ಳೆ ಟೈಮ್ ಬರುತ್ತೆ ಅಂತ. ಸೊ ಒಂದೊಳ್ಳೆ ಟೈಮ್ ಅಂತೂ ಬಂದಿದೆ, ನಂಬಿಕೆ ಇದೆ. ಮೇಡಮ್ ಜೋಶಲ್ಲಿ ಇದ್ರು, ನೀನ್ ಹೇಳಮಲ್ಲ ಅವರು ಡೌನ್ ಆದ್ರು. ಇಲ್ಲ ನೋಡಿ, ಯೂಶುವಲಿ ಏನಾಗುತ್ತೆ, ಒಂದು ಸ್ಕ್ರೀನ್ ಅಲ್ಲಿ ಒಬ್ಬ ಕಾಮಿಡಿಯನ್ನ ನೋಡಿ ಅವ್ರು ಎಷ್ಟು ನಗಿಸ್ತಾರೆ, ಬಟ್ ಅವ್ರ ಹಿಂದೆ ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ತಾರೆ. ನಾನು ಮಾಡಿರ್ತಾರೆ. ಅದನ್ನ ಕಣ್ಣಾರೆ ನೋಡಿದೆ ನಮ್ಮ ಸಿನಿಮಾದಲ್ಲಿ. ನಾನು ಏನೇನೋ ಅನ್ಕೊಂಡಿದ್ದೆ, ನಾವು ನೋಡ್ತೀರಿ ಇವಾಗ ಇವರು ಹೆಂಗೆಂಗೋ ಇರ್ತಾರೆ ಅಂತ. ಬಟ್ ನಾವು ನೋಡಿದ್ಮೇಲೆ ಗೊತ್ತಾಯ್ತಲ್ಲ ವಾಸ್ತವ. ಅದೇ ಬೇರೆ ಇದೇ ಬೇರೆ ಜೀವನ. ಆಮೇಲೆ ನಾವು ಕೊರೋನಾ ಟೈಮಲ್ಲಿ ನಾವು ನಮ್ಮ ಸಿನಿಮಾ ಟೀಮಿಂದ ನಾನು ಫುಡ್ ಕಿಟ್ ಕೊಟ್ಟೆ ಮೇಡಮ್. ನಿಮ್ಗೆ ಗೊತ್ತಿರ್ತಿರ್ಬೋದು, ಇಲ್ಲ ಗೊತ್ತಿಲ್ಲ, ಎಲ್ಲರಿಗೂ ಇಂಡಸ್ಟ್ರಿಯಲ್ಲಿ ಎಷ್ಟಿದೆ ಹೆಚ್ಚು ಕಡಿಮೆ ನಾವು ಒಂದು 2,500-3,000 ಕಿಟ್ ಕೊಟ್ಟಿದ್ದೀರಿ. ನಾವು ಎಲ್ಲಾರ ಮನೆಗೂ ಹೋಗಿದ್ದೀನಿ ನಾನು. ನಗ್ಸಿದ್ರು ಅವರ ಜರ್ನಿ ಅಷ್ಟು ಸುಲಭವಾಗಿರಲ್ಲ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ತಾರೆ, ಅಥವಾ ಎಷ್ಟು ಕಷ್ಟಗಳನ್ನ ದಾಟ ಬಂದಿರ್ತಾರೆ. ಸೊ ಇವತ್ತು ಒಂದೊಳ್ಳೆ ಸ್ಥಾನದಲ್ಲಿ ಇದ್ದಾರೆ ಅಂದಾಗ ಅದ್ರ ಬೆಲೆ ಅವ್ರಿಗೆ ಗೊತ್ತಿರುತ್ತೆ. ಖಂಡಿತ. ಸೊ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ. ಅಗೈನ್ ಕಮಿಂಗ್ ಬ್ಯಾಕ್ ಟು ಸಿನಿಮಾ. ಸೊ ಟೈಮ್ ಬಂದಿದೆ, ಸಿನಿಮಾ ರಿಲೀಸ್ ಆಗ್ತಾ ಇದೆ ಫೆಬ್ರವರಿ 6ನೇ ತಾರೀಕು. ಸೊ ಕೊನೆಯದಾಗಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಎಲ್ಲ ಪ್ರೇಕ್ಷಕರಿಗೂ ಅದೇ ಕೇಳ್ಕೊಂತ ಇರೋದು, ಫೆಬ್ರವರಿ 6ನೇ ತಾರೀಕು ನಮ್ಮ ಕಟ್ಲೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲ ದಯವಿಟ್ಟು ಒಂದು ಟೈಮ್ ಬಂದು ನೋಡಿ. ನಿಮ್ಮ ಕಂಟೆಂಟ್ ಅಂತ ಸುಮಾರು ಜನ, ಇದು ನಾವು ಎಷ್ಟೋ ರಿವ್ಯೂಗಳಲ್ಲಿ ಕೇಳಿದ್ದೀವಿ, ನಮ್ಮ ಕನ್ನಡದಲ್ಲಿ ಕಂಟೆಂಟ್ ಸಿನಿಮಾ ಬರಲ್ಲ, ನಾವು ಕಂಟೆಂಟ್ ಇದೆ ಅಂತ ಹೋದ್ವಿ, ಏನೂ ಇಲ್ಲ ಅಂತ ಹೇಳಿರ್ತಾರೆ. ಬಟ್ ನೀವು ಒಂದು ಟೈಮ್ ಬಂದು ವಾಚ್ ಮಾಡಿ, ನೀವೇ ಅನ್ನೋ ಒಂದು 10 ಜನಕ್ಕೆ ಹೇಳ್ತೀರಾ ಒಳ್ಳೆ ಸಿನಿಮಾ ಬಂದಿದೆ, ಒಳ್ಳೆ ಕ್ವಾಲಿಟಿ ಇದೆ, ಹೋಗಿ ಅಂತ ಹೇಳ್ತೀರಾ ಅಂತ ಕೇಳ್ಕೊಂತೀವಿ. ಎಲ್ಲ ಫೆಬ್ರವರಿ 6ನೇ ತಾರೀಕು ನಿಮ್ಮ ಒಂದು ಊರುಗಳಲ್ಲಿ, ನಿಮ್ಮ ಒಂದು ಥಿಯೇಟರ್ಗಳಲ್ಲಿ ನಮ್ಮ ಕಟ್ಲೆ ಸಿನಿಮಾ ಬಿಡುಗಡೆ ಆಗಿದೆ. ದಯವಿಟ್ಟು ಬಂದು ಒಂದು ಟೈಮ್ ನೋಡಿ. ಎಸ್, ಕೆಂಪೇಗೌಡ್ರೆ. ಅದೇ ನಾನು ಆಗಲೇ ಹೇಳ್ಬಿಟ್ಟಿದ್ದೀನಿ, ನಾನು ಆಲ್ರೆಡಿ ಕೇಳ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಒಂದು ಒಳ್ಳೆ ಸಿನಿಮಾ ನಾವು ಮಾಡಿದ್ದೀವಿ. ನನ್ನ ಜರ್ನಿ, ನನ್ನ ಜೀವನ ನಿಮ್ಗೆ ಗೊತ್ತು, ನೋಡಿರ್ತೀರ. ಸುಮಾರು ನಾನು ಎಲ್ಲೆಲ್ಲಿಂದ ಬಂದೆ, ಎಷ್ಟು ಸಣ್ಣ ಪಾತ್ರಗಳು ಮಾಡ್ಕೊಂಬಂದೆ ಅಂತ. ಅಲ್ಲಿಂದ ನೀವು ನನ್ನ ಬೆಳೆಸ್ಕೊಂಬಂದಿದ್ದೀರಾ. ಇದು ಸಾಮಾನ್ಯವಾದ ಜರ್ನಿ ಅಲ್ಲ. ಹಾಗಂತ ನನ್ನ ಕಷ್ಟಕ್ಕೆ ನೀವು ಮಾಡಿ ಅಂತಲೂ ನಾನು ಹೇಳ್ತಾ ಇಲ್ಲ. ಅಂದರೆ ನಿಮ್ಮದು ಟೈಮ್ ಕೊಟ್ಟು, ನಿಮ್ಮದು ದುಡ್ಡು ಕೊಟ್ಟು ನೀವು ಥಿಯೇಟ್ರಿಗೆ ಬರ್ತೀರಾ, ಅದಕ್ಕೆ ನಾನು ಮೋಸ ಮಾಡಿಲ್ಲ. ಅದಕ್ಕೆ ಸಿಂಪಲ್ ಜನರಲ್ ಏನಂದರೆ, ನಾನು ಅಷ್ಟು ಕಷ್ಟಪಟ್ಟು ಅಷ್ಟು ಸಿನಿಮಾ ಮಾಡಿ ನಾನೊಂದು ಹೀರೋ ಆಗ್ತೀನಿ ಅಂದರೆ ಸಿನಿಮಾ ಚೆನ್ನಾಗಿ ಮಾಡಿರಲ್ವಾ? ನನಗೋಸ್ಕರನಾದರೂ ನಾನು ಚೆನ್ನಾಗಿ ಮಾಡ್ಕೊಂಡಿರಲ್ವಾ? 100% ಸಿನಿಮಾ ನಾನು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ನಾನು ಗೆಲ್ಲೋಕ್ಕೂ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ಗೆಲ್ಲಿಸ್ಬೇಕಾಗಿರೋ ಕರ್ತವ್ಯ ನಿಮ್ಮದು. ದಯವಿಟ್ಟು ನಿಮ್ಮನೆ ಹುಡುಗ, ನಿಮ್ಮನೆ ಮಗ ಅಂದ್ಕೊಳ್ಳಿ. ಒಂದು ಸಲ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ದಯವಿಟ್ಟು ಮಿಸ್ ಮಾಡಬೇಡಿ. ನಿಮ್ಮ ಅಕ್ಕಪಕ್ಕ ಥಿಯೇಟ್ರಿಗೆ ಹೋಗಿ ಫೆಬ್ರವರಿ 6 ಸಿನಿಮಾನ ನೋಡಿ. ಅಮೃತ ಅವರೇ, ಏನು ಹೇಳ್ತೀರಿ? ಏನಾದರೂ ಹೇಳ್ದಂಗೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ, ತುಂಬ ಚೆನ್ನಾಗಿ ಬಂದಿದೆ. ಸಾಂಗ್ಸ್ಗಳು ಚೆನ್ನಾಗಿದೆ, ಎಲ್ಲ ಒಳ್ಳೊಳ್ಳೆ ಡಿರೆಕ್ಷನಿಂದ ಹಿಡಿದು ಮ್ಯೂಸಿಕ್ ಡೈರೆಕ್ಷನಿಂದ ತುಂಬ ಚೆನ್ನಾಗಿ ಬಂದಿದೆ. ಒಂದ್ಸಲ ಬಂದು ಥಿಯೇಟ್ರಲ್ಲೇ ಮೂವಿ ನೋಡಿ, ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲ ನಮ್ಮ ಮೇಲೆ ಇರಲಿ, ನಮ್ಮ ಟೀಮ್ ಮೇಲೆ ಇರಲಿ. ಸಿನಿಮಾ ಗೆಲ್ತಾ ಇರೋದು ಬೆರಳೆಣಿಕೆ ಅಷ್ಟೇ. ಹೌದು ಮೇಡಮ್, ನಿಜ.
ಮನ್ಸು ಮಾಡಿ ಪ್ರೀತಿಯಿಂದ ಧೈರ್ಯವಾಗಿ ಒಂದು ಸಿನಿಮಾ ಮಾಡ್ತಾ ಇದ್ದೀರಾ ಅಂಡ್ ಇನ್ನೊಂದು ಸಿನಿಮಾಗೂ ಆಲ್ರೆಡಿ ನೀವು ಶುರು ಮಾಡ್ಕೊಂಡ್ಬಿಟ್ಟಿದ್ದೀರಾ. ಇಲ್ಲ ಮೇಡಮ್, ಅಲ್ಲಿ ಮೊನ್ನೆ ಡಿಸ್ಟ್ರಿಬ್ಯೂಟರ್ ಹತ್ರ ಯಾರೋ ಬೇರೆಯವ್ರ ಹತ್ರ ಒಂದು ಇಲ್ಲೇ ಇದೆ ಆಫೀಸಲ್ಲೇ ಮಾತಾಡಕ್ ಬಂದಿದ್ರು. ಅವ್ರು ಇಷ್ಟು ಬೇಡ ಸರ್, ಹೀರೋ ಎಲ್ಲ ಇಷ್ಟು ಥಿಯೇಟರ್ ಇರಲಿ ಸರ್ ಸಾಕು ಅಂದರು. ನನ್ನ ಸ್ಟೋರಿ ಮೇಲೆ ನಂಗೆ ನಂಬಿಕೆ ಇದೆ, ನಂಗೆ ಇಷ್ಟೇ ಥಿಯೇಟ್ರ್ ಕೊಡು, ನೀವು ಕಟ್ಟೋದು ನಾವು ತಾನೇ. ಅಂದರೆ ನಾನು ಹೇಳೋದು ನಂಗೆ ಆ ಸಬ್ಜೆಕ್ಟ್ ಮೇಲೆ ಅಷ್ಟು ನಂಬಿಕೆ ಇದೆ ಮೇಡಮ್, ಕಂಟೆಂಟ್ ಮೇಲೆ. ಆಮೇಲೆ ಅದರ ಸಿನಿಮಾದಲ್ಲಿ ಕೆಂಪೇಗೌಡ ಆ್ಯಕ್ಟಿಂಗ್ ಇರ್ಬೋದು, ಇಲ್ಲ ಅಮೃತ ಆ್ಯಕ್ಟಿಂಗ್ ಇರ್ಬೋದು, ಇಲ್ಲ ಕರಿ ಸುಬ್ಬರ್ದಾಗಿರ್ಬೋದು, ಇಲ್ಲಾಂದ್ರೆ ಡೈರೆಕ್ಟ್ರು ನಮ್ಮ ಇದವ್ರು ಮಾಡಿರೋಂಥ ವಿಧಾವರು ಮಾಡಿರೋ ಡೈರೆಕ್ಷನ್ ಆಗಿರ್ಬೋದು, ಇಲ್ಲ ಶ್ರೀಧರ್ ವಿ ಸಂಭ್ರಮ್ ಮ್ಯೂಸಿಕ್ ಆಗಿರ್ಬೋದು, ಎಲ್ಲೂ ಕಾಂಪ್ರಮೈಸ್ ಅನ್ನೋದಿಲ್ಲ. ಎಲ್ಲಿ ನೀವು ಕೊಡೋಂಥ ದುಡ್ಡಿಗೆ, ಆ ಕೊಟ್ಟಿರೋ ದುಡ್ಡಿಗೆ ನಾವು ನ್ಯಾಯ ಅಂತೂ ಮಾಡ್ತೀವಿ ಸಿನಿಮಾದಲ್ಲಿ. ದಯಮಾಡಿ ಫೆಬ್ರವರಿ 6ನೇ ತಾರೀಕು ಕರ್ನಾಟಕಾದ್ಯಂತ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನೀವು ಹತ್ತಿರದಲ್ಲಿರೋ ಚಿತ್ರಮಂದಿರಕ್ಕೆ ಹೋಗಿ ನಮ್ಗೆ ಪ್ರೋತ್ಸಾಹ ಮಾಡಿ ಬೆಂಬಲಿಸ್ಬೇಕಂತ ಈ ಮೂಲಕ ಕೇಳ್ಕೊತೀನಿ. ಸರ್ ಥ್ಯಾಂಕ್ ಯು ಸೋ ಮಚ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಎಸ್ ಸರ್, ನೋಡಿದ್ರಲ್ಲ ಕಟ್ಲೆ ಸಿನಿಮಾ ಬಗ್ಗೆ ಮಾತನಾಡ್ತಾ ಇದ್ವಿ. ಸೊ ಇಡೀ ಟೀಮ್ಗಂತೂ ಸಿನಿಮಾ ಮೇಲೆ, ಸಿನಿಮಾ ಕಥೆ ಮೇಲೆ ತುಂಬಾನೇ ಕಾನ್ಫಿಡೆನ್ಸ್ ಇದೆ, ತುಂಬ ನಂಬಿಕೆ ಇದೆ ನಾವು ಗೆಲ್ತೀವಿ ಅಥವಾ ಜನರಿಗೆ ಇಷ್ಟ ಆಗುತ್ತೆ ಅಂತ. ಯಾಕೆಂದರೆ ಡೈರೆಕ್ಟ್ ಹೇಳಿದ್ರು ಈಗಷ್ಟೇ, ಬೇರೆ ಬೇರೆ ಭಾಷೆಗಳಲ್ಲಿ ನಾವು ಒಳ್ಳೆ ಕಂಟೆಂಟ್ ಸಿನಿಮಾ ಬೇಕು ಅಂತ ನೋಡ್ತೀವಿ, OTTಲಿ ಸರ್ಚ್ ಮಾಡಿ ಸಿನಿಮಾಗಳನ್ನ ನೋಡ್ತೀವಿ. ಯಾಕೆ ನಮ್ಮ ಕನ್ನಡದಲ್ಲೇ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಕೊಡಬಾರ್ದು, ಜನರಿಗೆ ಇಷ್ಟ ಆಗಬಾರ್ದು ಅನ್ನೋ ಒಂದು ಪ್ರಯತ್ನದಿಂದ ಈ ಸಿನಿಮಾ ಕಟ್ಲೆ ಬರ್ತಾ ಇದೆ. ಸೊ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇದು ನಮ್ಮ ಕನ್ನಡ ಸಿನಿಮಾ, ಹಾಗಾಗಿ ನಾವು ಥಿಯೇಟರ್ಗೆ ಹೋಗಿ ದುಡ್ಡು ಕೊಟ್ಟು ಸಿನಿಮಾ ನೋಡೋಣ. ನಾವು ದುಡ್ಡು ಕೊಟ್ಟು ನೋಡೋ ಮುಖಾಂತರ ಇಡೀ ಇಂಡಸ್ಟ್ರಿನ ಉಳಿಸ್ಬೋದು, ಬೆಳೆಸ್ಬೋದು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.